ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡ್ತಾ ಹೋಗೋಣ. ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸ್ಗಳು ನಿಮಗೆ ಗೊತ್ತಿರಬೇಕು. ಯಾವ ರೀತಿ ಅಂತಂದ್ರೆ ಸೈನ್ ಥೀಟಾದ 0 ಡಿಗ್ರಿಯ ಬೆಲೆ 0 ಆಗಿರ್ತೈತಿ, ಸೈನ್ ಥೀಟಾದ 30 ಡಿಗ್ರಿಯ ಬೆಲೆ 1/2 ಆಗಿರ್ತೈತಿ, ಸೈನ್ ಥೀಟಾದ 45 ಡಿಗ್ರಿಯ ಬೆಲೆ 1/√2. ಈ ರೀತಿ ಬೆಲೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸೈನ್ ಥೀಟಾದ 90 ಡಿಗ್ರಿಯ ಬೆಲೆ ಎಷ್ಟಿರ್ತಾ ಇದೆ? 1 ಇರ್ತಾ ಇದೆ. ಅದೇ ರೀತಿ ಕಾಸ್ ಥೀಟಾದ 0 ಡಿಗ್ರಿಯ ಬೆಲೆ 1. ಅದೇ ರೀತಿ ಕಾಸ್ ಥೀಟಾದ 90 ಡಿಗ್ರಿಯ ಬೆಲೆ ಏನಾಗಿರ್ತೈತಿ? 0 ಆಗಿರ್ತೈತಿ. ಅಂದ್ರೆ ಸೈನ್ ಥೀಟಾದ ಇಲ್ಲಿ ಉಲ್ಟಾ ಬರ್ಕೊಂತ ಹೋದ್ವಿ ಅಂತಂದ್ರೆ ನಮ್ಗೆ ಕಾಸ್ ಥೀಟಾದ ಬೆಲೆಗಳು ನಮ್ಗೆ ಎಲ್ಲವೂ ಇಲ್ಲಿ ಸಿಗ್ತಾ ಇದಾವೆ. ಅದೇ ರೀತಿ ಟ್ಯಾನ್ ಥೀಟಾದ 0 ಡಿಗ್ರಿಯ ಬೆಲೆ 0 ಇರ್ತಾ ಇದೆ. ಆಮೇಲೆ ಟ್ಯಾನ್ ಥೀಟಾದ 30 ಡಿಗ್ರಿಯ ಬೆಲೆ ಏನಾಗಿರ್ತೈತಿ? 1/√3 ಆಗಿರ್ತೈತಿ. ಟ್ಯಾನ್ ಥೀಟಾದ 45 ಡಿಗ್ರಿಯ ಬೆಲೆ 1 ಆಗಿರ್ತೈತಿ. ಟ್ಯಾನ್ ಥೀಟಾದ 90 ಡಿಗ್ರಿಯ ಬೆಲೆ ನಾಟ್ ಡಿಫೈನ್ಡ್ ಅಂತಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಸೈನ್ ದ ಅಪೋಸಿಟ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಕೋಸೆಕ್ ಬೆಲೆ ಸಿಗ್ತಾ ಇದೆ, ಅಪೋಸಿಟ್ ಮಾಡ್ಬೇಕು ಅವುಗಳನ್ನ. ಆಮೇಲೆ ನೆಕ್ಸ್ಟ್ ಕಾಸ್ ದ ಅಪೋಸಿಟ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಸೆಕ್ ಥೀಟಾದ ಬೆಲೆಗಳು ಸಿಗ್ತಾ ಇದಾವೆ. ಟ್ಯಾನ್ ದ ಅಪೋಸಿಟ್ ಮಾಡಿದ್ವಿ ಅಂತಂದ್ರೆ ಕಾಟ್ ಥೀಟಾದ ಬೆಲೆಗಳು ನಮಗೆ ಇಲ್ಲಿ ಸಿಗ್ತಾ ಇದಾವೆ. ಸೊ ಈ ರೀತಿ ನಮಗೆ ಎಲ್ಲ ಬೆಲೆಗಳು ಇಲ್ಲಿ ಬಾಹ್ಯಾಟ ಆಗಿರಬೇಕು. ಸೊ ಅಂತಂದ್ರೆ ನಿಮ್ಗೆ ಮುಂದಿನ ಲೆಕ್ಕಗಳು ಇರ್ತಕ್ಕಂಥದ್ದು ಬಿಡಿಸ್ಲಿಕ್ಕೆ ಇಲ್ಲಿ ಟ್ರಿಗ್ನೋಮೆಟ್ರಿದಲ್ಲಿ ಬರ್ತಾ ಇದಾವೆ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ನಾವಿಲ್ಲಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಪ್ಲಸ್ ಕಾಸ್ 30 ಡಿಗ್ರಿ ಮೈನಸ್ ಟ್ಯಾನ್ 45 ಡಿಗ್ರಿ ಪ್ಲಸ್ ಕಾಸ್ ಎಕ್ಸ್ 60 ಡಿಗ್ರಿ ಪ್ಲಸ್ ಕಾಟ್ 90 ಡಿಗ್ರಿ. ಇವುಗಳ ಒಂದೊಂದು ಬೆಲೆಗಳನ್ನ ನಾವಿಲ್ಲಿ ಬರಿತಾ ಹೋಗೋಣ. ಕಾಸ್ 0 ಡಿಗ್ರಿಯ ಬೆಲೆ 1 ಆಗಿರ್ತೈತಿ, 1 ಬರಿಬೇಕು. ನೋಡ್ರಿ ಇಲ್ಲಿ ಕಾಸ್ 0 ಡಿಗ್ರಿ ಕಾಸ್ ಥೀಟಾ ಇದ್ರದ 0 ಡಿಗ್ರಿಯ ಬೆಲೆ ಎಷ್ಟಾಗಿರ್ತೈತಿ? ಇಲ್ಲಿ 1 ಆಗಿದೆ. ಸೊ ಅಲ್ಲಿ ನಾವಿಲ್ಲಿ 1 ಅನ್ನ ಬರ್ಕೊಂಡಿವಿ. ನೆಕ್ಸ್ಟ್ ಪ್ಲಸ್ ಬರ್ಕೊಡ್ರಿ. ಕಾಸ್ 30 ಡಿಗ್ರಿಯ ಬೆಲೆ ಎಷ್ಟಾಗಿರ್ತೈತಿ? √3/2. ಆಮೇಲೆ ಮೈನಸ್ ಬರೀರಿ. ಟ್ಯಾನ್ 45 ಡಿಗ್ರಿಯ ಬೆಲೆ ಎಷ್ಟಾಗಿರ್ತೈತಿ? 1 ಆಗಿರ್ತೈತಿ. ನೆಕ್ಸ್ಟ್ ಪ್ಲಸ್ ಬರ್ಕೊಡ್ರಿ. ಕೋಸೆಕ್ 60 ಡಿಗ್ರಿಯ ಬೆಲೆ 2/√3 ಆಗಿರ್ತೈತಿ. ಪ್ಲಸ್ ಬರ್ಕೋರಿ. ಕಾಟ್ 90 ಡಿಗ್ರಿಯ ಬೆಲೆ ಇರ್ತಕ್ಕಂಥದ್ದು 0/1 ಇರ್ತಕ್ಕಂಥದ್ದು ಇಲ್ಲಿ ಆಗಿರ್ತೈತಿ. ಸೊ ಇವುಗಳನ್ನ ನಾವು ಬಿಡಿಸ್ತಾ ಹೋದ್ವಿ ಅಂತಂದ್ರ ಈ -1 ಮತ್ತು +1 ಎರಡು ಕ್ಯಾನ್ಸಲ್ ಆಗ್ತವೆ. ಉಳಿತಷ್ಟು ನೋಡ್ರಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಉಳಿದಿರುವಂತದ್ದು +√3 ಆಮೇಲೆ +2/√3 ಇದೆ. ಸೊ ಇಲ್ಲಿ ಕೆಳಗೆ ಛೇದದಲ್ಲಿ 2 ಇದೆ, ಆಮೇಲೆ ಇಲ್ಲಿ √3 ಇದೆ. ಇವುಗಳ LCM ನಾವು ತಕೊಂಡ್ವಿ ಅಂತಂದ್ರ 2√3 ಬರ್ತಾ ಇದೆ. ಸೊ ಇದರಿಂದ ಇವುಗಳಿಗೆ ಗುಣಾಕಾರ ಮಾಡಿದ್ವಿ ಅಂತಂದ್ರೆ 3 + 4 ಬರ್ತಾ ಇದೆ =7 2√3. ಇದರ ಒಂದು ಆನ್ಸರ್ ಇಲ್ಲಿ ಬರ್ತಾ ಇದೆ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಸೊ ಇದು 3 4 ಹೆಂಗ್ ಬಂತು? 3 + 4. ಸೊ √3 × √3 ಮಾಡಿದ್ವಿ ಅಂತಂದ್ರ 3 ಬರ್ತಾ ಇದೆ. ಆಮೇಲೆ 2 × 2 ಮಾಡಿದ್ವಿ ಅಂತಂದ್ರೆ 4 ಬರ್ತಾ ಇದೆ. ಓಕೆ. ಆಮೇಲೆ 2 × √3 ಇದನ್ನ ನಾವು ಗುಣಾಕಾರ ಮಾಡಿದ್ವಿ ಅಂತಂದ್ರೆ 2√3. ಇದು ಛೇದದಲ್ಲಿ ಇರುವಂತದ್ದು. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇಫ್ ಕೆ tan 45 degree sin 60 degree is equal to cos 60 degree cot 30 degree, then the value of k ಇದರ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ? ಕೆ ಕೊಟ್ಟಿದ್ದಾರೆ ಇಂಟು tan 45 ಡಿಗ್ರಿಯ ಬೆಲೆ 1 ಇರ್ತಾ ಇದೆ. ಆಮೇಲೆ ಇಂಟು ಮಾಡ್ರಿ sin 60 ಡಿಗ್ರಿಯ ಬೆಲೆ ಎಷ್ಟಾಗಿರ್ತೈತಿ? √3/2 ಆಗಿರ್ತೈತಿ ಇಸ್ ಈಕ್ವಲ್ ಟು ನೆಕ್ಸ್ಟ್ ಕಾಸ್ 60 ಡಿಗ್ರಿಯ ಬೆಲೆ 1/2 ಆಗಿರ್ತೈತಿ ಇಂಟು ಕಾಟ್ 30 ಡಿಗ್ರಿಯ ಬೆಲೆ √3 ಇಲ್ಲಿ ಆಗಿರ್ತೈತಿ. ಸೊ ಇವುಗಳನ್ನ ನೋಡ್ರಿ ಇಲ್ಲಿ ಈ 2ರಿಂದ 2 √3 ದಿಂದ √3 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿತು 1. ಸೊ ಕೆ = 1 ಇದರ ಆನ್ಸರ್ ಬರ್ತಾ ಇದೆ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ. ಇಫ್ ಪಿ sin 60 degree is equal to q cos x 45 degree, then the value of p² plus q² divided by p² minus q² ಇರ್ತಕ್ಕಂಥದ್ದು ನಾವಿಲ್ಲಿ ಮಾಡಬೇಕಾಗಿದೆ. ಸೊ ಮೊದಲು ಏನು ಹೇಳ್ಯಾರ ಅವರು? p ಇಂಟು sin 60 ಡಿಗ್ರಿಯ ಬೆಲೆಯನ್ನು ಬರ್ಕೊಳ್ಳೋಣ. sin 60 ಡಿಗ್ರಿಯ ಬೆಲೆ √3/2 is equal to q ಬರ್ಕೊಡ್ರಿ. ನೆಕ್ಸ್ಟ್ cosec 45 ಡಿಗ್ರಿಯ ಬೆಲೆ √2 ಇಲ್ಲಿ ಆಗಿರ್ತೈತಿ. ಸೊ ಇಲ್ಲಿ ಕ್ಯೂ ಅನ್ನ ಈಚೆ ಕಡೆ == ಈಚೆ ಕಡೆ ತಗೊಂಡ್ ಬಂದ್ವಿ ಅಂತಂದ್ರೆ ಅದು ಡಿವೈಡ್ ದಲ್ಲಿ ಹೋಗ್ತೈತಿ. p /
ಕ್ಯೂ ಇಸ್ ಈಕ್ವಲ್ ಟು ಮೇಲೆ ಇದು ಕೆಳಗಿದ್ದದ್ದು ಛೇದದಲ್ಲಿದ್ದದ್ದು ಇಲ್ಲಿ ಮೇಲೆ ಹೋಗ್ತತಿ. ಈ ಎರಡನ್ನ ಬರ್ಕೋರಿ. ಗುಣಾಕಾರ 2 ಡಿವೈಡೆಡ್ ಬೈ √3 ಇಲ್ಲಿ ಬರ್ತಾ ಇದೆ. ಸೊ ಇದನ್ನ ಏನ್ ಮಾಡ್ಬೇಕು, ಈಗ ನಾವು ಸ್ಕ್ವೇರ್ ಅನ್ನ ಮಾಡ್ಬೇಕಂತ ಹೇಳಿ ಹೇಳ್ತಾ ಇದಾರೆ ಅವರು. ಪಿ ಯ ಬೆಲೆ ಗೊತ್ತಾಯ್ತು ನಮಗೀಗ, ಬಟ್ ನಮಗೆ ಇಲ್ಲಿ ಬೇಕಾಗಿರುವಂತದ್ದೇನು ಸ್ಕ್ವೇರದ ಬೆಲೆ ಬೇಕಾಗಿದೆ. ಸೊ ಇಲ್ಲಿ 2√2 ಇಸ್ ಸ್ಕ್ವೇರ್. ಇದರದ ಸ್ಕ್ವೇರ್ ಮಾಡಿದ್ವಿ ಅಂತಂದ್ರೆ ಎಷ್ಟು ಬರ್ತಾ ಇದೆ, 2 ಗುಂಡ್ಲೆ 2 ಅಂತಂದ್ರೆ ಎಷ್ಟು ಆಗ್ತೈತಿ, 4 4 ಗುಂಡ್ಲೆ 2 8 ಬರ್ತಾ ಇದೆ. ಅಂದ್ರೆ ಇದು ಮೇಲಿನ ಬೆಲೆ ಎಷ್ಟು ಬರ್ತಾ ಇದೆ, ಇಲ್ಲಿ 8 ಬರ್ತಾ ಇದೆ. ಅಂದ್ರೆ ಪಿ ಸ್ಕ್ವೇರದ ಬೆಲೆ ಎಷ್ಟು ಬಂತು, ನಮಗೆ 8 ಬಂತು. ಇಲ್ಲಿ ಕೆಳಗೀಗ ಎಷ್ಟೈತಿ, ಕ್ಯೂ ಸ್ಕ್ವೇರ್ ಮಾಡಬೇಕು. ಅಂದ್ರೆ √3 ಅನ್ನ ನಾವು ಸ್ಕ್ವೇರ್ ಮಾಡಿದ್ವಿ ಅಂತಂದ್ರೆ 3 3 9 9 ಹೊರಗೆ ತೆಗೆದ್ವಿ ಅಂತಂದ್ರೆ 3 ಬರ್ತಾ ಇದೆ. ಅಂದ್ರೆ ಕ್ಯೂ ಸ್ಕ್ವೇರ್ದ ಬೆಲೆ 3 ಬಂತು. ಅಂದ್ರೆ ಪಿ ಸ್ಕ್ವೇರ್ 8 ಆಯ್ತು, ಕ್ಯೂ ಸ್ಕ್ವೇರ್ 3 ಆಯ್ತು. ಈಗ ಬೆಲೆಯನ್ನ ಇದ್ರೊಳಗೆ ಇಡ್ರಿ, ಎಷ್ಟು ಬರ್ತೈತಿ ನೋಡ್ರಿ. ಇಲ್ಲಿ ಪಿ ಸ್ಕ್ವೇರ್ ಅಂತಂದ್ರೆ 8 ಪ್ಲಸ್ ಕ್ಯೂ ಸ್ಕ್ವೇರ್ ಅಂತಂದ್ರೆ 3 ಡಿವೈಡೆಡ್ ಬೈ ಪಿ ಸ್ಕ್ವೇರ್ ಅಂದ್ರೆ 8 ಮೈನಸ್ ಕ್ಯೂ ಸ್ಕ್ವೇರ್ ಅಂದ್ರೆ 3. 8ರಾಗ 3 ಕೂಡಿಸಿದ್ವಿ ಅಂತಂದ್ರೆ 11, 8ರಾಗ 3 ಕಳೆದ್ವಿ ಅಂತಂದ್ರೆ 5 ಬರ್ತಾ ಇದೆ. 11 ಡಿವೈಡೆಡ್ ಬೈ 5 ಇದರ ಸರಿ ಆನ್ಸರ್ ಆಪ್ಷನ್ ನಂಬರ್ 3 ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್, if sin x plus y is equal to 1 and cos x minus y is equal to √3 divided by 2. ಹಾಗಾದ್ರೆ y ದ ಬೆಲೆ ಏನು ಅಂತ ಹೇಳಿ ನಮಗೆ ಕೊಟ್ಟಾರ. ಸೊ ಈಗ ಇಲ್ಲಿ sin x plus y is equal to 1 ಇದರ ಅರ್ಥ ಏನು ಅಂತಂದ್ರೆ, sin ದೊಳಗೆ ಏನೈತಿ ಇಲ್ಲಿ x plus y. ಸೊ ಇದ್ರದ ಬೆಲೆನ ನಮಗೇನು ಕೊಟ್ಟಾರ ಅವರು, sin 90 ಡಿಗ್ರಿಗೆ ಏನಾಗುತ್ತೆ, ಇದು ಸೈನ್ 90 ಡಿಗ್ರಿ ಇರ್ತಕ್ಕಂಥದ್ದು ಆಗುತ್ತೆ. ಅಂದ್ರೆ ಎಕ್ಸ್ ಮತ್ತು ವೈ ಎರಡುಗಳನ್ನ ಕೂಡಿಸಿದ್ವಿ ಅಂತಂದ್ರೆ ಏನಾಗ್ತಿದು, ಸೈನ್ ಎಕ್ಸ್ ಪ್ಲಸ್ ವೈ ಎರಡುಗಳನ್ನು ಕೂಡಿಸಿದ್ವಿ ಅಂದ್ರೆ 90 ಡಿಗ್ರಿ ಇಲ್ಲಿ ಆಗಿರ್ತೈತಿ. ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಷ್ಟು ಆಯ್ತು, ಇಲ್ಲಿ 90 ಡಿಗ್ರಿ ಆಯ್ತು. ಇದು ಒಂದು ನಮಗೆ ಇಲ್ಲಿ ಮಾಹಿತಿ ಸಿಕ್ತು. ಅದೇ ರೀತಿ ಇಲ್ಲಿ cos x minus y is equal to √3 divided by 2 ಅಂದಾರ. ಹಾಗಾದ್ರೆ ಇದು ಏನಾಗುತ್ತೆ, cos x minus y is equal to cos 30 ಡಿಗ್ರಿಗೆ ಇದು ಸಮ. ಹೌದಾ, ಇವು ಎರಡುಗಳನ್ನ ಕಳೆದಾಗ ಎಷ್ಟಾಗುತ್ತೆ, 30 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಮೈನಸ್ ವಾಯ್ ಇರ್ತಕ್ಕಂಥದ್ದು ಎಷ್ಟು ಬರ್ತೈತಿ, ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 30 ಡಿಗ್ರಿ ಬರ್ತಾ ಇದೆ. ಈಗ ಇವುಗಳನ್ನ ಇಕ್ವೇಶನ್ಗಳನ್ನ ಮಾಡೋಣ. ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 90 ಡಿಗ್ರಿ ಬಂತು. ಅದೇ ರೀತಿ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 30 ಡಿಗ್ರಿ ಬಂತು. ನಮಗೆ ಎಕ್ಸ್ ಬೆಲೆ ಬೇಕಾಗಿತ್ತು ಅಂತ ಎರಡು ಪ್ಲಸ್ ಒಳಗಿರೋದ್ರಿಂದ ಈ ಎರಡು ಬೆಲೆಗಳನ್ನ ಕೂಡಿಸ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 120 ಆಗುತ್ತೆ. ಸೊ ಡಿವೈಡೆಡ್ ಬೈ 2 ಮಾಡ್ರಿ, 60 ಡಿಗ್ರಿ ಎಕ್ಸ್ ಬೆಲೆ ಬಂತು. ವಾಯ್ ಬೆಲೆ ಬೇಕಾಗಿತ್ತು ಅಂತಂದ್ರೆ ಎರಡು ಪ್ಲಸ್ ಮೈನಸ್ ಒಳಗಿದಾವು, ವಾಯ್ ಪ್ಲಸ್ ಮೈನಸ್ ಆಗ್ತೈತಿ. ಸೊ 90ರೊಳಗ 30 ಕಳೀರಿ. 90ರಾಗ 30 ಕಳೆದ್ವಿ ಅಂತಂದ್ರೆ 60 ಬರ್ತಾ ಇದೆ. ಇದನ್ನ ಡಿವೈಡೆಡ್ ಬೈ 2 ಮಾಡ್ರಿ, 30 ಡಿಗ್ರಿ ಬರ್ತಾ ಇದೆ. ಸೊ ವಾಯ್ ಬೆಲೆ ಎಷ್ಟು ಬಂತು, ಇಲ್ಲಿ 30 ಡಿಗ್ರಿ. ಆಪ್ಷನ್ ನಂಬರ್ 3 ಇದರ ಸರಿ ಆನ್ಸರ್. ಈಗ ಕೆಲವೊಂದಿಷ್ಟು ಮತ್ತೆ ಕಾನ್ಸೆಪ್ಟ್ ಗಳನ್ನ ನೋಡೋಣ ನಾವಿಲ್ಲಿ. ಸೊ ಒಂದು ವೇಳೆ ಎರಡು ಕೋನಗಳು ಇರ್ತಕ್ಕಂಥದ್ದು 90 ಡಿಗ್ರಿ ಕೂಡಿಸಿದಾಗ, ಎರಡು ಕೋನಗಳು 90 ಡಿಗ್ರಿ ಆದಾಗ, ಎರಡು ಕೋನಗಳು ಕೂಡಿಸಿ 90 ಡಿಗ್ರಿ ಆಗಬೇಕವು. ಸೊ ಉದಾಹರಣೆಗೆ ಇಲ್ಲಿ ಎ ಇದೆ, ಆಮೇಲೆ ಇಲ್ಲಿ ಬಿ ಇದೆ. ಇವು ಎರಡುಗಳನ್ನ ಕೂಡಿಸಿದ ಮೇಲೆ 90 ಡಿಗ್ರಿ ಆಗಕತ್ತಿದ್ದು ಅಂತಂದ್ರ ಸೈನ್ ಥೀಟಾ ಮತ್ತು ಸೆಕ್ ಥೀಟಾದ ಬೆಲೆ ಎರಡುಗಳನ್ನ ಗುಣಾಕಾರ ಮಾಡಿದ್ವಿ ಅಂತಂದ್ರೆ ಅದರ ಬೆಲೆ ಎಷ್ಟು ಬರ್ತಾ ಇದೆ, 1 ಬರ್ತಾ ಇದೆ. ಇದನ್ನ ನೆನಪಿರ್ಬೇಕು ನಿಮಗೆ. ಸೈನ್ ಎ ಇಂಟು ಸೆಕ್ ಬಿ ಇವು ಎರಡುಗಳನ್ನ ಗುಣಾಕಾರ ಮಾಡಿದಾಗ 1 ಬರುತ್ತೆ. ಹೆಂಗ 1 ಬರ್ತೈತಿ, ಇವು ಎರಡುಗಳನ್ನ ಕೂಡಿಸಿದಾಗ 90 ಆಗಿರ್ಬೇಕು. ಅದೊಂದು ಕಂಡೀಷನ್ ನೀವು ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಈ ಎರಡು ಕೋನಗಳನ್ನ ಕೂಡಿಸಿದಾಗ 90 ಆಗ್ಬೇಕು. ಆಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಇವು ಎರಡುಗಳನ್ನ ಗುಣಿಸಿದಾಗ ಸೈನ್ ಎ ಮತ್ತು ಸೆಕ್ ಬಿ ಇವು ಎರಡುಗಳನ್ನ ಗುಣಿಸಿದ್ವಿ ಅಂತಂದ್ರೆ ಎಷ್ಟು ಬರ್ತೈತಿ, 1 ಇದರ ಆನ್ಸರ್ ಬರ್ತಾ ಇದೆ. ಅದೇ ರೀತಿ ಕಾಸ್ ಎ ಮತ್ತು ಕೋಸೆಕ್ ಬಿ ಇವು ಎರಡುಗಳನ್ನ ಗುಣಿಸಿದಾಗ 1, ಟ್ಯಾನ್ ಎ ಟ್ಯಾನ್ ಬಿ ಗುಣಿಸಿದಾಗ 1, ಕಾಟ್ ಎ ಕಾಟ್ ಬಿ 1 ಬರ್ತಾ ಇದೆ. ನೆಕ್ಸ್ಟ್ ಸೈನ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಬಿ ಗುಣಿಸಿದಾಗ 1, ಕಾಸ್ ಸ್ಕ್ವೇರ್ ಮತ್ತು ಕಾಸ್ ಸ್ಕ್ವೇರ್ ಗುಣಿಸಿದಾಗ 1 ಬರ್ತಾ ಇದೆ. ಸೈನ್ 20 ಡಿಗ್ರಿ ಇಲ್ಲಿದೆ ನೋಡ್ರಿ, ಇಲ್ಲಿ ಸೈನ್ 20 ಡಿಗ್ರಿ ಇದೆ. ಆಮೇಲೆ ಸೆಕ್ 70 ಡಿಗ್ರಿ ಇದೆ. ಇವು ಎರಡುಗಳನ್ನ ಕೂಡಿಸಿದಾಗ ಎಷ್ಟು ಬರ್ತೈತಿ, 70 ಮತ್ತು 20 ಎಷ್ಟು ಬಂತು, 90 ಬಂತು. ಹಿಂಗ ಇತ್ತು ಅಂತಂದ್ರ ಇವು ಎರಡುಗಳನ್ನ ಗುಣಿಸಿದ್ವಿ ಅಂತಂದ್ರೆ ಅದರದ ಬೆಲೆ ಎಷ್ಟು ಬರ್ತಾ ಇದೆ, 1 ಬರ್ತಾ ಇದೆ.
ಅದೇ ರೀತಿ ಇನ್ನೊಂದು ಉದಾಹರಣೆ ಟ್ಯಾನ್ 30 ಡಿಗ್ರಿ ಇದೆ, ಆಮೇಲೆ ಟ್ಯಾನ್ ಥೀಟಾ ಇದೆ. ಸೊ ಇವುಗಳ ಎರಡುಗಳನ್ನು ಗುಣಿಸಿದಾಗ ಇದರದ ಬೆಲೆ 1 ಬರ್ತಾ ಇದೆ. ಯಾವಾಗ 1 ಬರ್ತೈತಿ, ಈ ಥೀಟಾದ ಬೆಲೆ ಇರ್ತಕ್ಕಂಥದ್ದು ನಾವು 80 ಇಟ್ಕೊಂಡಾಗ ಸೊ ಇದರದ ಬೆಲೆ 1 ಬರ್ತಾ ಇದೆ. ಯಾಕಂತಂದ್ರೆ ಇಲ್ಲಿ 10 ಇದೆ, 10ರಾಗಿ 80 ಕೂಡಿಸಿದ್ವಿ ಅಂದ್ರೆ 90 ಇಲ್ಲಿ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ಸೈನ್ ಎ ಇಸ್ ಈಕ್ವಲ್ ಟು ಇದು ಯಾವ್ದಕ್ಕೆ ಸಮ ಆಗಿರ್ತೈತಿ, ಕಾಸ್ 90 ಡಿಗ್ರಿ ಮೈನಸ್ ಎ ಡಿಗ್ರಿ ಕಳೆದಾಗ ಏನು ಅಂತಂದ್ರೆ ಇದು ಸೈನ್ ಎಗೆ ಸಮ ಆಗಿರ್ತೈತಿ. ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ ಆಗಿರ್ತೈತಿ, ಕಾಸೆಕ್ ಆಮೇಲೆ ಸೆಕ್ ಬಿಗೆ ಸಮ ಇರ್ತೈತಿ, ಟ್ಯಾನ್ ಎ ಇರ್ತಕ್ಕಂಥದ್ದು ಕಾಟ್ ಎಗೆ ಸಮ ಇರ್ತೈತಿ. ಇದು ನಿಮಗೆ ಗೊತ್ತಿರುವಂಥದ್ದು. ಇದರಲ್ಲಿ ಎ ಪ್ಲಸ್ ಬಿ ಕೂಡಿಸಿದಾಗ ಎಷ್ಟು ಆಗ್ಬೇಕು, ಅವು 90 ಡಿಗ್ರಿ ಆಗಿರ್ಬೇಕಾಗಿರ್ತೈತಿ. ಎರಡುಗಳನ್ನ ಕೂಡಿಸಿದಾಗ 90 ಡಿಗ್ರಿ ಆಗಿರ್ಬೇಕು. ಅವಾಗ ಮಾತ್ರ ಅವುಗಳನ್ನ ಗುಣಿಸಿದಾಗ ಅದರದ ಬೆಲೆ 1 ಬರ್ತಾ ಇದೆ. ಅದು ನಿಮಗೆ ನೆನಪಿರ್ಬೇಕು. ಅದೇ ರೀತಿ ಈಗ ಇಲ್ಲಿ ನಾವು ಮಾಡೋಣ, ದ ವ್ಯಾಲ್ಯೂ ಆಫ್ ಕಾಟ್ 13 ಡಿಗ್ರಿ ಇದೆ, ಆಮೇಲೆ ಕಾಟ್ 27 ಡಿಗ್ರಿ, ಕಾಟ್ 60 ಡಿಗ್ರಿ, ಆಮೇಲೆ ಕಾಟ್ 63 ಡಿಗ್ರಿ, ಆಮೇಲೆ ಕಾಟ್ 77 ಡಿಗ್ರಿ ಇದೆ. ಸೊ ಇವುಗಳ ಬೆಲೆಗಳನ್ನ ನಾವಿಲ್ಲಿ ಕಂಡು ಹಿಡಿಬೇಕು ಅಂತಂದ್ರೆ ಇವುಗಳನ್ನ ಕೂಡಿಸಿದಾಗ ಎಷ್ಟೆಷ್ಟು ಬರ್ತೈತಿ ನಾವು ಇಲ್ಲಿ ನೋಡೋಣ. ಈಗ ಕಾಟ್ 13 ಡಿಗ್ರಿ ಇದೆ, ಕಾಟ್ 13 ಡಿಗ್ರಿ. ಸೊ ಈಗ ಇಲ್ಲಿ ಕಾಟ್ 13 ಆಮೇಲೆ ಕಾಟ್ 77. ಸೊ ನೋಡಿ ಕಾಟ್ 13 ಕಾಟ್ 77 ಎರಡುಗಳನ್ನು ಕೂಡಿಸಿದಾಗ ಎಷ್ಟು ಬರ್ತು, ಇಲ್ಲಿ 90 ಡಿಗ್ರಿ ಬಂತು. 90 ಡಿಗ್ರಿ ಬಂತಂದ್ರೆ ಅದರ ಬೆಲೆ ಎಷ್ಟು, 1 ಅಂತ ಹೇಳೀನಿ. ಓಕೆ, 1 ಅಂತ ಹೇಳೀನಿ. ಸೊ ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಇಡಬೇಕಾಗುತ್ತೆ, ಬಟ್ ಇಲ್ಲಿ ಪ್ಲಸ್ ಇಲ್ಲ, ಏನು ಚಿಹ್ನೆ ಇರಲಿಲ್ಲ ಅಂದ್ರೆ ಗುಣಾಕಾರ ಇಡಬೇಕು. ನೆಕ್ಸ್ಟ್ ಏನೈತಿ, ಕಾಟ್ 27 ಡಿಗ್ರಿ ಐತಿ, ಆಮೇಲೆ ಕಾಟ್ 63 ಡಿಗ್ರಿ ಐತಿ. ಇವು ಎರಡುಗಳನ್ನ ಕೂಡಿಸಿದ್ವಿ ಅಂತಂದ್ರೆ 90 ಡಿಗ್ರಿ ಆಗ್ತೈತಿ. ಇದ್ರದ್ದು ಬೆಲೆ 1 ಇಡ್ರಿ. ಈಗ ಉಳಿತೇನು, ಈಗ ಇಲ್ಲಿ ಕಾಟ್ 60 ಡಿಗ್ರಿ, ಕಾಟ್ 60 ಡಿಗ್ರಿಯ ಬೆಲೆ ಎಷ್ಟಿರ್ತೈತಿ, 1/√3 ಇರ್ತೈತಿ. ಇದನ್ನ ಬಿಡಿಸ್ರಿ. ಈಗ ಇದ್ರದ ಬೆಲೆ ನಮಗೆ ಸಿಗ್ತಾ ಇದೆ. ಸೊ ಮೇಲಿನಿಂದ ಎಲ್ಲ ಗುಣಾಕಾರ ಮಾಡಿದ್ರೆ 1 ಬರ್ತಾ ಇದೆ, ಕೆಳಗ √3 ಇದೆ, 1/√3. ಇದರ ಆನ್ಸರ್ ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ಅದೇ ರೀತಿ ಇದನ್ನು ಕೂಡ ಮಾಡಬೇಕು. 7 ಹೆಂಗೈತೆ ಹಂಗ ಬರ್ಕೊಡ್ರಿ, 7 ಹೆಂಗೈತೆ ಹಂಗ ಬರ್ಕೊಡ್ರಿ. ಈಗ ಬ್ರಾಕೆಟ್ ಒಳಗೆ ನೋಡ್ರಿ, ಕಾಟ್ 11 ಐತಿ, ಕಾಟ್ 11 ಐತಿ, ಆಮೇಲೆ ಇಲ್ಲಿ ಕಾಟ್ 79 ಐತಿ. ಇವು ಎರಡುಗಳನ್ನ ಕೂಡಿಸಿದಾಗ 90 ಡಿಗ್ರಿ ಬರ್ತಾ ಇದೆ. 1 ಬರೀರಿ, ಗುಣಾಕಾರ ಹಾಕ್ರಿ. ನೆಕ್ಸ್ಟ್ ಕಾಟ್ 13 ಇದೆ, ಕಾಟ್ 13 ಆಮೇಲೆ ಕಾಟ್ 77. ಇವು ಎರಡುಗಳನ್ನ ಕೂಡಿಸಿದ್ವಿ ಅಂದ್ರೆ 90 ಬರ್ತಾ ಇದೆ. 1 ಬರೀರಿ. ನೆಕ್ಸ್ಟ್ ಕಾಟ್ 19, ಕಾಟ್ 19 ಮತ್ತು ಕಾಟ್ 71 ಇವು ಎರಡುಗಳನ್ನ ಕೂಡಿಸಿದ 90 ಬರ್ತಾ ಇದೆ. 1 ಬರೀರಿ, ಗುಣಾಕಾರ. ನೆಕ್ಸ್ಟ್ ಕಾಟ್ 29 ಆಮೇಲೆ ಕಾಟ್ 61 ಇದೆ. ಸೊ ಇವುಗಳನ್ನ ಕೂಡಿಸಿದ್ವಿ ಅಂದ್ರೆ 90 ಬರ್ತಾ ಇದೆ. ಸೊ ಇಲ್ಲಿ 1 ಬರೀರಿ. ಎಲ್ಲ ಗುಣಿಸಿದ್ರೆ 1 ಬರ್ತಾ ಇದೆ. 1ರಿಂದ 7 ಗುಣಿಸಿದ್ವಿ ಅಂತಂದ್ರೆ ಇದರ ಆನ್ಸರ್ 7 ಬರ್ತಾ ಇದೆ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ವ್ಯಾಲ್ಯೂ ಆಫ್ 7 ಇದು ಬ್ರಾಕೆಟ್ ಒಳಗೆ ಬರಿಬೇಕಾ, ಇದನ್ನ ಒಂದ್ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗೈತಿ ಪ್ರಿಂಟ್ ಇದು ಬರೆಯುವಾಗ. ಸೊ ಇದು ಬ್ರಾಕೆಟ್ ಅಲ್ಲ, ಇಲ್ಲಿ ಬ್ರಾಕೆಟ್ ಬರ್ತೈತಿ ಇದು. ಓಕೆ, ಇದು ಬ್ರಾಕೆಟ್. ಸೊ ಇದ್ರದ್ದು ಬೆಲೆಗಳನ್ನು ನಾವು ಹಿಡ್ಕೊಂತ ಹೋಗೋಣ. ಸೊ ಬಹಳ ಈಸಿ ಇದೆ, ಬೆಲೆಗಳು ನಿಮ್ಗೆ ಗೊತ್ತಿದ್ದು ಅಂತಂದ್ರೆ ಈಸಿಯಾಗಿ ನಾವು ಮಾಡಬಹುದು. ಸೊ ಈಗ ನಿಮ್ಗೆ ಗೊತ್ತಿದೆ ಏನು ಅಂತಂದ್ರೆ ಸೈನ್ 10 ಡಿಗ್ರಿ ಇತ್ತು ಅಂತಂದ್ರೆ ಕಾಸ್ ಎಷ್ಟಾಗಿರ್ತೈತಿ, 80 ಡಿಗ್ರಿ ಆಗಿರ್ತೈತಿ. ಅದೇ ರೀತಿ ಸೆಕ್ 20 ಡಿಗ್ರಿ ಆಗಿತ್ತು ಅಂತಂದ್ರೆ ಕೋಸೆಕ್ ಎಷ್ಟಾಗಿರ್ತೈತಿ, 70 ಡಿಗ್ರಿ ಆಗಿರ್ತೈತಿ. ಟ್ಯಾನ್ 10 ಡಿಗ್ರಿ ಆಗಿತ್ತು ಅಂತಂದ್ರೆ ಕಾಟ್ ಎಷ್ಟಾಗಿರ್ತೈತಿ, 80 ಡಿಗ್ರಿ ಆಗಿರ್ತೈತಿ. ಈಗ ಇವುಗಳನ್ನ ಬರಿತಾ ಹೋಗ್ರಿ. ಇಲ್ಲಿ 7 ಹೆಂಗೈತೆ ಹಂಗ ಬರದ್ವಿ. ಈಗ ಇಲ್ಲಿ ಕೋಸೆಕ್ 24 ಐತಿ. ಕೋಸೆಕ್ ಇತ್ತು ಅಂತಂದ್ರೆ ಸೆಕ್ ಎಷ್ಟಾಗ್ತೈತಿ, ಸೆಕ್ ಏನಾಗ್ತೈತಿ, ಇದು ಕೋಸೆಕ್ ನೋಡ್ರಿ. ಇಲ್ಲಿ ಕೋಸೆಕ್ ಎಟ್ಟೈತಿ, ಕೋಸೆಕ್ 24 ಕೊಟ್ಟಾರ ಅವ್ರು, ಹೌದಾ. ಹಾಗಾದ್ರೆ ಕೋಸೆಕ್ ಅದ ಅಪೋಸಿಟ್ ಯಾವುದು, ಸೆಕ್, ಅದರ ಅರ್ಧ ಆಗಿರ್ತೈತೆ. ಹಾಗಾದ್ರೆ ನಾನು ಸೆಕ್ ಎಷ್ಟು ಬರ್ಕೋಬಹುದು, ಇಲ್ಲಿ ಸೆಕ್ 66 ಡಿಗ್ರಿ ಬರ್ಕೋಬಹುದಾ. ಇವು ಎರಡುಗಳನ್ನ ಕೂಡಿಸಿದ್ರೆ ಎಷ್ಟಾಗ್ತೈತೆ, 90 ಡಿಗ್ರಿ ಆಗುತ್ತಾ. ಸೊ ಇಲ್ಲಿ ಕೋಸೆಕ್ ಜಾಗದೊಳಗೆ ನಾ ಏನ್ ಮಾಡ್ತೇನೆ, ಇಲ್ಲಿ ಸೆಕ್ 66 ಡಿಗ್ರಿ ಬರ್ಕೋತೇನೆ. ಆಮೇಲೆ ಕೆಳಗೆ ಆಲ್ರೆಡಿ ಸೆಕ್ 66 ಡಿಗ್ರಿ ಇದೆ, ಬ್ರಾಕೆಟ್ ಕಂಪ್ಲೀಟ್ ಮಾಡ್ತೇನೆ. ಆಮೇಲೆ ಇಲ್ಲಿ ಪ್ಲಸ್ ಬರ್ಕೋತೇನೆ. ನೆಕ್ಸ್ಟ್ ಈಗ ಇಲ್ಲಿ 8 ಹೆಂಗೈತೆ ಹಂಗ ಹೊರಗಡೆ ಬರ್ಕೊಡ್ರಿ, ಬ್ರಾಕೆಟ್ ಹಾಕ್ರಿ. ಈಗ ಇಲ್ಲಿ ಕಾಟ್ 37 ಇದೆ ನೋಡ್ರಿ. ಇಲ್ಲಿ ಕಾಟ್ 80 ಇತ್ತು ಅಂತಂದ್ರ ಟ್ಯಾನ್ ಎಷ್ಟಾಗಿರ್ತೈತಿ, ಅದರದ ಉಳಿದಿರುವಂತಹ ಬೆಲೆ ಟ್ಯಾನ್ ಆಗಿರ್ತೈತಿ. ಹಾಗೇನೆ ಈಗ ಇಲ್ಲಿ ಕಾಟ್ 37 ಇದ್ದದ್ದು ನಾನು ಹೆಂಗ್ ಬರ್ಕೋತೇನೆ, ಇಲ್ಲಿ ಟ್ಯಾನ್ ಅದರದ್ದು ಉಳಿದಿರುವಂತ ಬೆಲೆ ಎಷ್ಟು, 37. ಇದು 90 ಆಗಕ್ಕೆ ಎಷ್ಟು ಕಡಿಮೆ ಐತಿ,
53 ಡಿಗ್ರಿ ಇದೆ, ಡಿವೈಡೆಡ್ ಬೈ tan 53 ಡಿಗ್ರಿ ಆಲ್ರೆಡಿ ಐತಿ. ನೆಕ್ಸ್ಟ್ ಏನು ಮಾಡಬೇಕು, ಈಗ ಇಲ್ಲಿ ಮೈನಸ್ ಬರ್ಕೋರಿ, ಬ್ರೆಕೆಟ್ ಹಾಕ್ರಿ, 2 ಬರ್ಕೋರಿ ಒಳಗಡೆ. ಸೆಕ್ ಇದ್ದದ್ದು ಏನಾಗ್ತೈತಿ, ಕೋಸೆಕ್ ಆಗ್ತೈತಿ. ಸೊ ಸೆಕ್ 14 ಇತ್ತು ಅಂತಂದ್ರೆ ಕೋಸೆಕ್ ಎಷ್ಟು ಆಗ್ತೈತೆ, ಅದು ಅದರದ್ದು ಉಳಿದಿರುವಂಥ ಭಾಗ 76 ಆಗ್ತೈತಿ. ಕೋಸೆಕ್ ಕೆಳಗೆ ಆಲ್ರೆಡಿ 76 ಇದೆ. ಬ್ರೆಕೆಟ್ ಹಾಕ್ರಿ, ಪ್ಲಸ್ ಹಾಕ್ರಿ. ನೆಕ್ಸ್ಟ್ ಬ್ರೆಕೆಟ್ ಹಾಕಿ -3 ಬರ್ಕೋತೇವಿ. ಈಗ ಟ್ಯಾನ್ ಇದ್ದದ್ದು ಅದು 82 ಇದೆ. ಸೊ ಹಾಗಾದ್ರೆ ಅದು ಎದ್ರೊಳಗೆ ಕನ್ವರ್ಟ್ ಆಗ್ತೈತಿ, ಕಾಟ್ ಒಳಗೆ ಆಗ್ತೈತಿ. ಕಾಟ್ 8 ಡಿಗ್ರಿ, ಕೆಳಗೆ ಆಲ್ರೆಡಿ ಕಾಟ್ 8 ಡಿಗ್ರಿ ಇದೆ. ಇದು ಕ್ಯೂಬ್ ಇದೆ, ಇದು ಸ್ಕ್ವೇರ್ ಇದೆ, ಇದು 4 ಪಟ್ಟು ಇದೆ, ಇದು 3 ಪಟ್ಟು ಇದೆ. ಓಕೆ, ಇಷ್ಟು ಬರೆದ ಮೇಲೆ ಈಗ ಏನು ಮಾಡಬೇಕು, ನಾವು ಇವುಗಳನ್ನ ಸಾಲ್ವ್ ಮಾಡೋಣ. ಸೊ ನೋಡ್ರಿ, ಇವು ಎಲ್ಲವುಗಳು ಏನಾಗ್ತಾವೆ, ಇಲ್ಲಿ ಕ್ಯಾನ್ಸಲ್ ಆಗ್ತಾ ಹೋಗ್ತವೆ. ಹೌದಾ, ಇವೆಲ್ಲ ಏನಾಗ್ತಾವೆ, ಇವು ಕ್ಯಾನ್ಸಲ್ ಆಗ್ತಾ ಹೋಗ್ತವೆ. ಕ್ಯಾನ್ಸಲ್ ಆಗಿ ಹೋದ್ಮೇಲೆ ಉಳಿತೇನೆ ಇಲ್ಲಿ 7 ಇದೆ. ಹೌದಾ, ಇದು 7 ಇರ್ತಕ್ಕಂಥದ್ದು ನಾನು ಇಲ್ಲಿ 7 ಹೆಂಗೆ ತಂಗ ಬರ್ಕೋತೇನೆ. ನೆಕ್ಸ್ಟ್ ಇಲ್ಲಿ ಗುಣಾಕಾರ ಇಲ್ಲ, 7 ಹೆಂಗೆ ತಂಗ ಬರ್ಕೊಳ್ಳೋಣ. ಸೊ ಈಗ ಇಲ್ಲಿ ಇದಂತೂ ಕಂಪ್ಲೀಟ್ ಕ್ಯಾನ್ಸಲ್ ಆಗೈತಿ. ಇಲ್ಲಿ 8 ಇರ್ತಕ್ಕಂಥದ್ದು 1 ಐತಿ, +8 ಐತಿ, +8 ಬರ್ಕೋರಿ. ಆಮೇಲೆ ನೆಕ್ಸ್ಟ್ ಇಲ್ಲಿ -2 ಇದೆ, ಬಟ್ ಇಲ್ಲಿ -2 ಒಂದು ಉಳಿದೈತಲ್ಲ, ಈ ಮೈನಸ್ ಬರ್ಕೋತೇವಿ. ಇದನ್ನ 2ರಿಂದ 2 ಸಲ ಗುಣಾಕಾರ ಮಾಡಿದ್ವಿ ಅಂತಂದ್ರೆ 4 ಬರ್ತಾ ಇದೆ ಮೈನಸ್. ಇಲ್ಲಿ -3 ಉಳಿದೈತಿ. ಈ ಮೈನಸ್ ಇರ್ತಕ್ಕಂಥದ್ದು 3ನ 3ರ ಕ್ಯೂಬ್ ಎಷ್ಟು ಆಗ್ತಾ ಇದೆ, 27 ಆಗ್ತಾ ಇದೆ. 7 ಮತ್ತು 8 ಕೂಡಿಸಿದ್ವಿ ಅಂತಂದ್ರೆ 15. ಆಮೇಲೆ ನೆಕ್ಸ್ಟ್ 4 27 ಕೂಡಿಸಿದ್ವಿ ಅಂತಂದ್ರೆ 31. ಸೊ 15ರಾಗ 31 ಕಳೆಯಕ್ಕೆ ಬರಂಗಿಲ್ಲ, 31ರಾಗ 15 ಕಳೆದ್ವಿ ಅಂದ್ರೆ 16 ಬರ್ತಾ ಇದೆ. ಮೈನಸ್ದಾಗ ಇಲ್ಲಿ ಆನ್ಸರ್ ಬರ್ತಾ ಇದೆ -16. ಇದರ ಆನ್ಸರ್ ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇದರದ ವ್ಯಾಲ್ಯೂ ಅನ್ನ ಇಲ್ಲಿ ನಾವು ಕಂಡುಹಿಡಿಬೇಕು. ಸೊ ಈಗ ಇಲ್ಲಿ ಏನೈತಿ, cos 25 ಡಿಗ್ರಿ ಇದೆ. ಇದು ಯಾವುದಕ್ಕೆ ಸಮ ಆಗಿರ್ತೈತ್ರಿ, ಇದು sin 65 ಡಿಗ್ರಿಗೆ ಸಮ. ಅಂದ್ರೆ ಎರಡುಗಳನ್ನು ಕೂಡಿಸಿದ್ರೆ ಎಷ್ಟು ಆಗ್ಬೇಕದು, ಕಾಸ್ ಇದ್ದು ಸೈನ್ ಒಳಗೆ ಚೇಂಜ್. ಕಾಸ್ 25 ಇತ್ತು ಅಂತಂದ್ರೆ ಸೈನ್ ಎಷ್ಟಾಗಿರ್ತೈತಿ, 65 ಅಂದ್ರೆ 90ಕ್ಕೆ ಓದಿರುವಂತ ಇನ್ನೊಂದು ಭಾಗ. ಸೊ ಈಗ ಇಲ್ಲಿ ನಾನು ಕಾಸ್ 25ದ ಜಾಗದಲ್ಲಿ sin 65 ಬರ್ಕೋಬಹುದು. ಹೌದಾ, sin 65 ಡಿಗ್ರಿ ಮೈನಸ್ sin 65 ಡಿಗ್ರಿ ಆಯ್ತು. ಹೌದಾ, ಇವು ಎರಡುಗಳನ್ನ ಕಳೆದ್ವಿ ಅಂತಂದ್ರೆ ಎಷ್ಟು ಬರ್ತಾ ಇದೆ, 0 ಬರ್ತಾ ಇದೆ. ಆಪ್ಷನ್ ನಂಬರ್ 4 ಇದರ ಸರಿ ಆನ್ಸರ್ ಇಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇಲ್ಲಿ ಕ್ವಶನ್ ಕಾಸ್ 31 ಇದ್ದದ್ದು ನಾನು ಏನ್ ಮಾಡ್ತೀನಿ, ಕಾಸ್ ಒಳಗೆ ಚೇಂಜ್ ಮಾಡ್ಕೋತೇನೆ ಅದನ್ನ. ಹೌದಾ, ಕಾಸ್ 31 ಇದ್ದದ್ದು ನಾನು ಏನ್ ಬರ್ಕೋಬಹುದು, ಕಾಸೆಕ್ ಇದ್ದದ್ದು 31 ಇದ್ದದ್ದು ಅದು ಏನಾಗುತ್ತೆ, sec 59 ಅಂದ್ರೆ ಉಳಿದಿರುವಂತ ಭಾಗಕ್ಕಾಗತ್ತೆ. ಸೊ ಈಗ ಇಲ್ಲಿ ನಾನು ಪ್ರಶ್ನೆ ಒಳಗೆ ಈ ರೀತಿ ಬರ್ಕೋತೇನೆ, ಏನು, cosec 31 ಜಾಗದಲ್ಲಿ ನಾನು sec 59 ಮೈನಸ್ sec 59 ಡಿಗ್ರಿ. ಆಮೇಲೆ ಇಲ್ಲಿ ಗುಣಾಕಾರ ಚಿಹ್ನೆ ಐತಿ, ಇಲ್ಲೂ ಕೂಡ ಗುಣಾಕಾರ ಚಿಹ್ನೆ ಇಲ್ಲಿ ಇದಾವ್. ಸೊ ಇಲ್ಲಿ ಇವು ಎರಡುಗಳನ್ನ ಕಳೆದ್ನೆ ಅಂತಂದ್ರೆ 0 ಬರ್ತಾ ಇದೆ. 0ಅನ್ನ ನಾನು ಮುಂದೆ ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತಾ ಇದೆ, ಇಲ್ಲಿ ಎಷ್ಟು ಬರ್ತಾ ಇದೆ, 0ನ ಬರ್ತಾ ಇದೆ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ಏನ್ ಬರ್ಕೋಬೇಕಿಲ್ಲಿ, ಮುಂದೆ 0ಯಿಂದ ಯಾವುದೇ ಸಂಖ್ಯೆಗೆ ಗುಣಿಸಿದರೆ ಆನ್ಸರ್ 0 ಬರುತ್ತದೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಈಗ ಇಲ್ಲಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ ನೋಡ್ಕೊಳ್ರಿ. A+B 90 ಡಿಗ್ರಿ, ಎರಡು ಆಂಗಲ್ಸ್ ಕೂಡಿಸಿದಾಗ 90 ಡಿಗ್ರಿ ಆಗ್ಬೇಕಿದು. ಸೊ ಸ್ಕ್ವೇರ್ದಾಗ ಬಂತು ಅಂತಂದ್ರೆ sin ಸ್ಕ್ವೇರ್ A ಪ್ಲಸ್ sin ಸ್ಕ್ವೇರ್ B ಇವುಗಳ ಬೆಲೆ ಎಷ್ಟಾಗಿರ್ತೈತಿ, 1 ಆಗಿರ್ತೈತಿ. cos ಸ್ಕ್ವೇರ್ A ಪ್ಲಸ್ cos ಸ್ಕ್ವೇರ್ B ಇವುಗಳನ್ನ ಗುಣಿಸಿ ಪ್ಲಸ್ ಮಾಡಿದಾಗ ಇದರ ಆನ್ಸರ್ ಕೂಡ 1 ಇರ್ತೈತಿ. ಇದು ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಮುಂದಿನ ಪ್ರಶ್ನೆ ನಾವು ಈಸಿಯಾಗಿ ಬಿಡಿಸಬಹುದು. ಸೊ ಈಗ ಇಲ್ಲಿ cos ಸ್ಕ್ವೇರ್ 31 ಮತ್ತು cos ಸ್ಕ್ವೇರ್ 59. ಸೊ ಇದು ಯಾವುದಕ್ಕೆ ಸಮ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. cos ಸ್ಕ್ವೇರ್ 31 ಇದೆ, ಆಮೇಲೆ ಪ್ಲಸ್ cos ಸ್ಕ್ವೇರ್ 59 ಇದೆ. ಸೊ ಎರಡುಗಳನ್ನ ಕೂಡಿಸಿದಾಗ 90 ಡಿಗ್ರಿ ಆಯ್ತು ಅಂತಂದ್ರೆ ಇದರ ಆನ್ಸರ್ ಎಷ್ಟು ಬರ್ತೈತೆ ಅಂತ ಹೇಳಿ ನಾನು 1 ಬರ್ತಾ ಇದೆ. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್.
ಈಗ ಇಲ್ಲಿ ಕೂಡಿಸ್ಬೇಕಾಗ್ತತಿ ಸೈನ್ಗಳನ್ನ. ಸೈನ್ ಸ್ಕ್ವೇರ್ ದ ಬೆಲೆಗಳು ಎಷ್ಟೆಷ್ಟದಾವಲ್ಲ ಅವುಗಳನ್ನ 90 ಡಿಗ್ರಿಗೆ ನಾವು ಇಲ್ಲಿ ಸಮ ಮಾಡ್ಕೊಂತ ಹೋಗೋಣ. ಸೊ ಇಲ್ಲಿ ಸೈನ್ ಸ್ಕ್ವೇರ್ 15 ಡಿಗ್ರಿ ಇದೆ, ಸೈನ್ ಸ್ಕ್ವೇರ್ 75 ಡಿಗ್ರಿ ಇದೆ. ಇವು ಎರಡುಗಳನ್ನ ಕೂಡಿಸಿದ್ರೆ ಎಷ್ಟು ಬರ್ತಾ ಇದೆ? 1 ಬರ್ತಾ ಇದೆ. 1 ಬರ್ಕೊಡ್ರಿ. ನೆಕ್ಸ್ಟ್ ಸೈನ್ ಸ್ಕ್ವೇರ್ 25 ಇದೆ, ಸೈನ್ ಸ್ಕ್ವೇರ್ 25. ಆಮೇಲೆ ಸೈನ್ ಸ್ಕ್ವೇರ್ 65 ಎರಡುಗಳನ್ನ ಕೂಡಿಸಿದ್ರೆ 90 ಬರ್ತಾ ಇದೆ. ಇದರದ್ದು ಬೆಲೆ 1 ಬರೀರಿ. ನೆಕ್ಸ್ಟ್ ಸೈನ್ ಸ್ಕ್ವೇರ್ 35 ಇದೆ, ಆಮೇಲೆ ಸೈನ್ ಸ್ಕ್ವೇರ್ 55 ಇದೆ. ಇವು ಎರಡುಗಳನ್ನ ಕೂಡಿಸಿದ್ವಿ ಅಂತಂದ್ರೆ 90 ಬರ್ತಾ ಇದೆ. ಇದ್ರದ್ದು 1 ಬರೀರಿ. ನೆಕ್ಸ್ಟ್ ಸೈನ್ ಸ್ಕ್ವೇರ್ 45 ಡಿಗ್ರಿ 1 ಉಳಿತೈತಿ. ಇದರದ ಬೆಲೆ 1/2 ಆಗಿರ್ತೈತಿ. ಸೊ ಇಲ್ಲಿ ಇವುಗಳನ್ನ ಮೂರುಗಳನ್ನ ಕೂಡಿಸಿದ್ವಿ ಅಂತಂದ್ರೆ 3 + 1/2 ಇರ್ತಾ ಇದೆ. ಸೊ 2 3 6, 6 ಒಳಗೆ 1 ಕೂಡಿಸಿದ್ವಿ ಅಂತಂದ್ರೆ 7/2. ಇದರ ಆನ್ಸರ್ ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್. 2 3 6, 6 1 ಕೂಡಿಸಿದ್ವಿ ಅಂದ್ರೆ 7, 7/2. ಸೈನ್ x + y = cos 3 x + y ಗೆ ಸಮ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ 2 x + y ಇದರ ಬೆಲೆ ಎಷ್ಟು ಅಂತ ಹೇಳಿ ನಮ್ಗೆ ಕೇಳ್ತಾ ಇದ್ದಾರೆ. ಇದು ಯಾವ ರೀತಿ ಮಾಡಬೇಕು? ಈಗ ಇಲ್ಲಿ ಸೈನ್ x + y ಇದೆ, ಇದು ಯಾವ್ದಕ್ಕೆ ಸಮ ಇದೆ? ಕಾಸ್ x + y ಗೆ ಇದು ಸಮ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇಲ್ಲಿ ನಮಗೊಂದು ಗೊತ್ತೈತಿ, ಸೈನ್ ಮತ್ತು ಕಾಸ್ ಯಾವಾಗ ಸಮ ಆಗ್ತಾವು ಅಂತಂದ್ರ ಇವು ಎರಡುಗಳನ್ನ ಕೂಡಿಸಿದಾಗ 90 ಡಿಗ್ರಿ ಆಗ್ಬೇಕು. ಇವು ಎರಡುಗಳನ್ನ ಕೂಡಿಸಿದಾಗ ಏನಾಗಬೇಕು? 90 ಡಿಗ್ರಿ ಆದಾಗ ಸೈನ್ ಮತ್ತು ಕಾಸ್ ಎರಡು ಸಮ ಇರ್ತಾವು ಅಂತ ಇದ್ರ ಅರ್ಥ. ಹಾಗಾದ್ರೆ x + y + 3, ಇಲ್ಲಿ 3 1 ಬಿಟ್ನೆ ನಾನು, 3x + 3y. ನೋಡ್ರಿ ಇಲ್ಲಿ 3 ಗುಣಾಕಾರ x ಮಾಡಿದ್ವಿ ಅಂತಂದ್ರೆ 3x ಬಂತು. ಆಮೇಲೆ 3ರಿಂದ y ಗುಣಾಕಾರ ಮಾಡಿದ್ರೆ 3y ಬಂತು. ಇವು ಎರಡುಗಳನ್ನ ಕೂಡಿಸಿದ್ರೆ ಎಷ್ಟಾಗಿರ್ಬೇಕು? ನಮ್ಗೆ 90 ಡಿಗ್ರಿ ಇಲ್ಲಿ ಆಗಿರ್ಬೇಕು. ಈಗ ಇಲ್ಲಿ x 4 ಅದಾವು, 4x ಬರ್ಕೋತೀನಿ. ಆಮೇಲೆ ಬ್ರಾಕೆಟ್ ಒಳಗ 4 ಕಾಮನ್ ಅನ್ನ ಇಲ್ಲಿ ನಾನು ತಗೋತೇನೆ. ಅದ 4x ಅದಾವ, 4 ಕಾಮನ್ ತಗೊಂಡಿ ಅಂತಂದ್ರ ಎಷ್ಟು ಉಳಿತೈತಿ? ಇಲ್ಲಿ x + y. ಹೌದಾ? ಯಾಕಂತಂದ್ರ 4 ಹೆಂಗ್ ಕಾಮನ್ ತಗೊಂಡಿ? x 4 ಅದಾವು, y 4 ಅದಾವು. ಸೊ ಹಾಗಾಗಿ 4 ಹೊರಗೆ ತಗೊಂಡು ನಾನು. ಈಗ ನಮಗೇನು ಕೇಳ್ಯಾರ ಅವರು? 2x + y ಕೇಳ್ಯಾರ. ನಮಗಿಲ್ಲಿ ಬೆಲೆ ಸಿಕ್ಕಿರೋದು 4x + y ಬೆಲೆ 90 ಸಿಕ್ಕೈತಿ. ನಮಗ್ ಬೇಕಾಗಿರುವಂತದ್ದು ಅದರ ಅರ್ಧ 2 ಅಂತಂದ್ರೆ ಇದನ್ನು 2 ಮಾಡಿದ್ನೆ ಅಂತಂದ್ರೆ 2ರಿಂದ ಡಿವೈಡ್ ಮಾಡಿದಾಗ ಇದು 2 ಆಗ್ತೈತಿ 4 ಹಾಗಾದ್ರೆ ಇದನ್ನು ಕೂಡ 2ರಿಂದ ಡಿವೈಡ್ ಮಾಡಿದ್ರೆ 45 ಡಿಗ್ರಿ ಆಗ್ತೈತಿ. ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಬಂತು? ಈಗ ಇಲ್ಲಿ ಪ್ರಶ್ನೆ ಒಳಗ ವ್ಯಾಲ್ಯೂ ಆಫ್ ಕಾಟ್ ಆಗ್ಬೇಕಾಗಿತ್ತು. ಇಲ್ಲಿ ಕ್ವಾಟದ ಬೆಲೆ ಆಗ್ಬೇಕದು. ಓಕೆ, ಸೊ ಇದಿಷ್ಟು ಬಂತು. ಇದಾದ್ಮೇಲೆ ಈಗ ಕಾಟದ ಬೆಲೆ ಏನು ಕೊಟ್ಟಾರ ಅವರು? 2 x + y ಕೊಟ್ಟಾರ. ಹೌದಾ? ಹಾಗಾದ್ರೆ ನಮಗೆ ಈಗ 2x + y ದ ಬೆಲೆ ಬಂತು. ಇಲ್ಲಿ 2x + y ದ ಬೆಲೆ ಎಷ್ಟು ಬಂತು? ನಮಗ 45 ಬಂತು. ಹಾಗಾದ್ರೆ ಇದು ಕಾಟದ ಬೆಲೆ ಇದ್ದಂಗ. ಹೌದಾ? ಕಾಟ್ ಎಷ್ಟಾತಿದು? ಕಾಟ್ 45 ಡಿಗ್ರಿ ಆಯ್ತು. ಕಾಟ್ 45 ಡಿಗ್ರಿ ಬೆಲೆ ಎಷ್ಟು ಬರ್ತೈತಿ? 1 ಬರ್ತಾ ಇದೆ. ಕಾಟ್ 45 ಡಿಗ್ರಿ ಬೆಲೆ ಎಷ್ಟು? 1. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್. ನೋಡ್ರಿ ಇಲ್ಲೇನು ಕಾಟದ ಬೆಲೆ ಕೊಟ್ಟಾರವರು. ಕಾಟ್ 2 x + y ಕೊಟ್ಟಾರವರು. ಅದ್ರದ್ದು ಬೆಲೆ ಕಂಡುಹಿಡಬೇಕಾಗೈತಿ. ಈಗ ಇಲ್ಲಿ ನಮಗ್ ಬಂದಿರೋದು ಆನ್ಸರ್ ಎಷ್ಟು ಬಂದಿತ್ತು? ಇಲ್ಲಿ 4 x + y = 90 ಡಿಗ್ರಿ ಬಂದಿತ್ತು. ಇದು 4 ಬೇಡ, ನಮಗ ಅರ್ಧ ಬೇಕಾಗೈತಿ, 2 ಬೇಕಾಗೈತಿ. 2 ಮಾಡೋಣ ನಾವು 2ರಿಂದ ಡಿವೈಡ್ ಮಾಡಿದ್ವಿ. ಸೊ ಹಾಗಾಗಿ ಇದನ್ನು ಕೂಡ 2ರಿಂದ ಡಿವೈಡ್ ಮಾಡಿದಾಗ 2x + y = 45 ಡಿಗ್ರಿ ಬಂತು. ಇದು ಏನು ಅಂತಂದ್ರ ಕಾಟದ ಬೆಲೆ ಆಯ್ತು. ಕಾಟದ ಬೆಲೆ ಆಕ್ಚುಲಿ ಕಾಟ್ ಅಂತಂದ್ರೆ ಏನು? ಇಲ್ಲಿ 2x + y ಇದ್ದಂಗೆ ಇತ್ತು ನಮಗೆ. ಸೊ ಕಾಟದ ಬೆಲೆ 45 ಬಂತು. ಕಾಟದ ಬೆಲೆ 45 ಡಿಗ್ರಿ. ಇದರದ ಬೆಲೆ ಎಷ್ಟು ಬರ್ತಾ ಇದೆ? 1 ಬರ್ತಾ ಇದೆ. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ ನೋಡಿ, ಇಫ್ sec 6a = cosec a - 29 where 2a is an acute angle ಇದೆ. ಹಾಗಾದ್ರೆ ಕೋನ್ ಎ ಯ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಬೇಕು. ಸೊ ಇಲ್ಲಿ 6a ಇದೆ ಪ್ಲಸ್ ಆಮೇಲೆ ಸೆಕ್ ದ ಎಷ್ಟೈತಿ? ಸೆಕ್ ದ 6a ಐತಿ. ಕೋಸೆಕ್ ದ ಎಷ್ಟೈತಿ?
ಎ ಮೈನಸ್ 29 ಐತಿ. ಇವು ಎರಡುಗಳನ್ನ ಕೂಡಿಸಿದ್ವಿ ಅಂತಂದ್ರೆ 90 ಡಿಗ್ರಿಗೆ ಏನಾಗಬೇಕು, ಇವು ಸಮ ಆಗ್ತವೆ. ಸೊ ಇಲ್ಲಿ ಎ 7 ಇದಾವು, 7 ಎ ಇಸ್ ಈಕ್ವಲ್ ಟು, ಆಮೇಲೆ ನೆಕ್ಸ್ಟ್ 29 ಹೆಚ್ಚು ಕಡೆ ಹೋತು ಅಂತಂದ್ರೆ ಪ್ಲಸ್ ಆಗ್ತೈತಿ, 119 ಆಯಿತು. ಸೊ 7 ಒಂದ್ಲೆ 7, 7 ಒಂದ್ಲೆ 7, 7 7 49 ಅಂತಂದ್ರೆ ಎ ಯ ಬೆಲೆ ಎಷ್ಟು ಬಂತು ಇಲ್ಲಿ 17. ಅದನ್ನ ಕೇಳ್ಯಾರ ನಮಗ. ಎ ಯ ಬೆಲೆ ನಮಗೆ ಕೇಳ್ಯಾರು. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ ಇಲ್ಲಿ ಸೈನ್ ಇದೆ. ಸೈನ್ ಮತ್ತು ಕಾಸ್ ಈ ಎರಡುಗಳ ಬೆಲೆಗಳನ್ನ ಕೂಡಿಸಿದ್ವಿ ಅಂತಂದ್ರೆ ಎಷ್ಟಾಗಬೇಕು, 90 ಡಿಗ್ರಿಗೆ ಆಗಬೇಕು. ಆಮೇಲೆ ನಾವು ಎಕ್ಸ್ ಪ್ಲಸ್ ವೈದ ಬೆಲೆಯನ್ನ ಇಲ್ಲಿ ಕಂಡು ಹಿಡಿಬೇಕು. ಸೊ ಇಲ್ಲಿ 5x ಮೈನಸ್ 40 ಡಿಗ್ರಿ, ಆಮೇಲೆ ಇವು ಎರಡುಗಳನ್ನ ಕೂಡಿಸ್ಬೇಕೀಗ. ನೆಕ್ಸ್ಟ್ 5y ಪ್ಲಸ್ 40 ಡಿಗ್ರಿ ಯಾವುದಕ್ಕೆ ಸಮ ಇರ್ತಾವೆ, 90 ಡಿಗ್ರಿಗೆ ಇಲ್ಲಿ ಸಮ ಇರ್ತವೆ. ಸೊ ಇಲ್ಲಿ 5 ನಾನು ಕಾಮನ್ ತಗೊಂಡೆ ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಇಲ್ಲಿ ಹೊರಗಡೆ ಬರ್ತಾವೆ, ಇಸ್ ಈಕ್ವಲ್ ಟು ಇಲ್ಲಿ 90 ಡಿಗ್ರಿ ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆಗ್ತಾವೆ, ಹೌದಾ. ಪ್ಲಸ್ 40 ಮತ್ತು ಮೈನಸ್ 40 ಕ್ಯಾನ್ಸಲ್ ಆಗ್ತಾವು. 5 ಇದ್ರೊಳಗೆ ಕಾಮನ್ ತಗೋತೀನಿ, ಎಕ್ಸ್ ಪ್ಲಸ್ ವೈ ಒಳಗೆ ಬರ್ತೈತಿ, ಇಸ್ ಈಕ್ವಲ್ ಟು 90 ಡಿಗ್ರಿ ಬರ್ತಾ ಇದೆ. 5 ಒಂದ್ಲೆ 5, 5 18 90 ಬರ್ತಾ ಇದೆ. ಹಾಗಾದ್ರೆ ಎಕ್ಸ್ ಪ್ಲಸ್ ವೈದ ಬೆಲೆನ ಕೇಳಾರ ನಮಗೆ ಅವರು, 18 ಬಂತು ಇಲ್ಲಿ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ಕಾಸ್ ಮತ್ತು ಸೈನ್ ಇವು ಎರಡುಗಳನ್ನ ಕೂಡಿಸಿದಾಗ 90 ಡಿಗ್ರಿ ಇಲ್ಲಿ ಆಗಬೇಕು ಅಂತ ಹೇಳ್ಯಾರ ನಮಗಿಲ್ಲಿ. ಕಾಸ್ ದ 3a ಕೊಟ್ಟಾರು, ಆಮೇಲೆ ಸೈನ್ ದ a ಮೈನಸ್ 22 ಕೊಟ್ಟಾರು. ಸೊ ಇದು ಎಷ್ಟಾಗಬೇಕು, 90 ಡಿಗ್ರಿಗೆ ಸಮ ಆಗಬೇಕು. ಸೊ ಇಲ್ಲಿ ಎ ಇದ್ದದ್ದು 4 ಇದಾವು, ಇಸ್ ಈಕ್ವಲ್ ಟು 22 ಹಚ್ಚಿ ಕಡೆ ಹೋತಂದ್ರೆ ಪ್ಲಸ್ ಆಗ್ತೈತಿ, 112 ಆಗ್ತೈತಿ. ಸೊ ಇದು ಎಷ್ಟು ಬರ್ತೈತಿ, 4 ಒಂದ್ಲೆ 4 28 ಅಂತಂದ್ರೆ ಎ ಇಸ್ ಈಕ್ವಲ್ ಟು 28 ಇದರ ಆನ್ಸರ್. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಕೆಲವೊಂದಿಷ್ಟು ಈಗ ಇಲ್ಲಿ ಸೂತ್ರಗಳು ಮತ್ತೆ ಬರ್ತಾ ಇದಾವೆ. 2θ ಮೇಲೆ ಬರುವ ಫಾರ್ಮುಲಾಸ್ಗಳು ಇದಾವೆ. 2θ ಅಂತಂದ್ರೆ ಅದ್ರದ್ದು ಡಬಲ್ ಮಾಡ್ಬೇಕು. ಎಷ್ಟು ಆಂಗಲ್ ಇರ್ತೈತಲ್ಲ, ಎಷ್ಟು ಡಿಗ್ರಿ ಇರ್ತೈತಲ್ಲ ಅದನ್ನ 2ರಿಂದ ಗುಣಾಕಾರ ಮಾಡುವಂತಹ ಸೂತ್ರಗಳು. ಉದಾಹರಣೆಗೆ ಈಗ ಸೈನ್ 2θ ಇತ್ತು ಅಂತಂದ್ರೆ ಅದು ಯಾವುದಕ್ಕೆ ಸಮ ಆಗಿರ್ತೈತಿ, 2 ಸೈನ್ ಮತ್ತು ಕಾಸ್ ಎ ಇವು ಎರಡುಗಳನ್ನ ಗುಣಿಸಿದಾಗ ಸೈನ್ 2a ಗೆ ಇದು ಸಮ ಆಗಿರುತ್ತೆ. ಅಥವಾ 2 tan a ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಎ ಇದಕ್ಕೆ ಸಮ ಆಗ್ತೈತೆ. ಸೊ ನೋಡ್ರಿ, ಇದು ಎರಡು ಈಗ ನಾನು ಸೈನ್ 2a ಇರ್ತಕ್ಕಂಥದ್ದು ಈ ಸೂತ್ರರ ನಾನು ಅಪ್ಲೈ ಮಾಡಬಹುದು, ಅಥವಾ ಅದಕ್ಕೆ ಸಮ ನಾನು ಇದನ್ನು ಕೂಡ ಮಾಡಬಹುದು. ಹಾಗೆ ಇದು ಅದೇ ರೀತಿ ಇಲ್ಲಿ ಸೈನ್ ಎ ಇತ್ತು ಅಂತಂದ್ರೆ ಇದು 2 ಸೈನ್ ಎ ಡಿವೈಡೆಡ್ ಬೈ 2, ಅಥವಾ 2 ಸೈನ್ ಎ ಡಿವೈಡೆಡ್ ಬೈ 2 ಇಂಟು ಕಾಸ್ ಎ ಡಿವೈಡೆಡ್ ಬೈ 2 ಗರ ಮಾಡಬಹುದು. ಅಥವಾ ಸೈನ್ ಎ ಇದ್ದದ್ದು ಅದು 2 tan a ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 1 tan ಸ್ಕ್ವೇರ್ a ಡಿವೈಡೆಡ್ ಬೈ 2 ಇದಕ್ಕರ ನಾನು ಸಮ ಮಾಡಬಹುದು ಈ ರೀತಿ. ಅದೇ ರೀತಿ ಮೂರನೇದ್ದು ಕಾಸ್ 2a ನನಗೆ ಬೆಲೆ ಬೇಕಾಗಿತ್ತು ಅಂತಂದ್ರೆ ನಾನು ಅದನ್ನ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಮಾಡಬಹುದು, ಅಥವಾ 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ಮಾಡಬಹುದು, ಅಥವಾ 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಮಾಡಬಹುದು, ಅಥವಾ 1 ಮೈನಸ್ tan ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಎ. ಸೊ ಇದು 4 ತರಹವಾಗಿ ನಾನು ಇದನ್ನ ಅಪ್ಲೈ ಮಾಡಬಹುದು. ಕಾಸ್ 2a ಅನ್ನ ಈ ಯಾವುದಾದ್ರೂ ಇವು ಬೆಲೆಗಳಿಗೆ ಇದನ್ನು ಸಮ ಮಾಡಬಹುದು ಈ ರೀತಿ. ನೆಕ್ಸ್ಟ್ ಇಲ್ಲಿಯೂ ಕೂಡ ಇದೆ, ಕಾಸ್ ಎ ಇದೆ, ಇದು ಯಾವುದಕ್ಕೆ ಸಮ ಆಗಿರ್ತೈತಿ, ಇದು ಈ ಒಂದು ಭಾಗಕ್ಕೆ ಸಮ ಆಗ್ತೈತಿ. ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 2 ಇದಕ್ಕರ ಸಮ ಆಗ್ತೈತಿ. ಇಲ್ಲ ಅಂದ್ರ 2 ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 2 ಮೈನಸ್ 1 ಗರ ಸಮ ಆಗ್ತೈತಿ. ಇಲ್ಲ ಅಂತಂದ್ರ 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 2 ಗರ ಸಮ ಆಗ್ತೈತಿ. ಇಲ್ಲ ಅಂತಂದ್ರೆ 1 ಮೈನಸ್ tan ಸ್ಕ್ವೇರ್ ಎ ಡಿವೈಡೆಡ್ ಬೈ 2 ಡಿವೈಡೆಡ್ 1 ಪ್ಲಸ್ tan ಸ್ಕ್ವೇರ್ ಎ ಡಿವೈಡೆಡ್ ಬೈ 2 ಗರ ಸಮ ಇಲ್ಲಿ ಆಗ್ತೈತಿ. ಇದೇ ರೀತಿ tan ಸ್ಕ್ವೇರ್ ಎ ಇದ್ದದ್ದನ್ನ ನಾನು 2 tan a ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಎ ಗೆ ಸಮ ಮಾಡ್ಕೋತೀನಿ. tan a ಇದ್ದದ್ದು 2 tan a ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಡಿವೈಡೆಡ್ ಬೈ a ಡಿವೈಡೆಡ್ ಬೈ 2 ಇದಕ್ಕರ ನಾನು ಸಮ ಮಾಡ್ಕೋತೀನಿ. ಅದೇ ರೀತಿ ಕಾಟ್ 2a ಇದೆ, ಆಮೇಲೆ 1 ಮೈನಸ್ ಕಾಸ್ ಎ ಇದೆ, ನೆಕ್ಸ್ಟ್ 1 ಪ್ಲಸ್ ಕಾಸ್ ಎ ಇದೆ. ಇವು ಎಲ್ಲವುಗಳ ಸೂತ್ರ ನೀವು ಒಂದ್ ಕಡೆ ಬರೆದಿಟ್ಕೊಡ್ರಿ. ಇವುಗಳನ್ನ ಸರಿಯಾಗಿ ಬಾಹ್ಯಾಟ್ ಮಾಡ್ರಿ, ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಎಲ್ಲ ಕ್ವಶನ್ಸ್ಗಳು ಒಂದೊಂದ್ ಸಲ ಏನ್ ಮಾಡ್ತಾವು, ಸೂತ್ರದ ಮೇಲೆನೆ ಬರ್ತಾವ.
ಈಗ ಇಲ್ಲಿ ನೋಡ್ರಿ, ಇಲ್ಲಿ ದ ವ್ಯಾಲ್ಯೂ ಆಫ್ 2 cos 15 sin 15 ಡಿವೈಡೆಡ್ ಬೈ cos ಸ್ಕ್ವೇರ್ 15 ಡಿಗ್ರಿ ಮೈನಸ್ sin ಸ್ಕ್ವೇರ್ 15 ಡಿಗ್ರಿ ಇಲ್ಲಿ ಇದೆ. ಸೊ ಇದು ಏನಾಗುತ್ತೆ ಈಗ ನಿಮಗೆ ಗೊತ್ತಿರುವ ಹಾಗೆ 2 sin ಥೀಟಾ ಆಮೇಲೆ cos ಥೀಟಾ ಇದು ಯಾವ್ದಕ್ಕೆ ಸಮ ಐತಿ, ಇಲ್ಲಿ sin 2 ಥೀಟಾಗೆ ಇದು ಸಮ ಇದೆ. ಹೌದಾ, sin 2 ಥೀಟಾ ಆಗಲ್ಲ ಏನ್ ಹೇಳಿದ್ನಿ ನಾನು ನಿಮಗ, 2 sin ಥೀಟಾ ಇಂಟು cos ಥೀಟಾಗೆ ಇದು ಸಮ ಆಗಿರ್ತೈತಿ ಅಂತೇಳಿ ನಾನು ನಿಮಗ ಹೇಳಿನಿ. ಸೊ ಹಾಗಾಗಿ ಇಲ್ಲಿ 2 cos 15 ಡಿಗ್ರಿ sin 15 ಡಿಗ್ರಿ ಅಂತಂದ್ರ ಇದು ಯಾವ್ದಕ್ಕೆ ಸಮ ಆಗಿರ್ತೈತಿ, sin 2 ಥೀಟಾಗೆ ಸಮ ಆಗಿದೆ. sin 2 ಥೀಟಾ ಅಂತಂದ್ರೆ ಇಲ್ಲಿ 2 ಇದೆ, ಥೀಟಾ ಅಂದ್ರ ಡಿಗ್ರಿ, ಆ ಡಿಗ್ರಿಯನ್ನ 2 ಪಟ್ಟು ಮಾಡ್ಬೇಕು. ಇಲ್ಲಿ ಡಿಗ್ರಿ 15 ಐತಿ, ಅದನ್ನ 2 ಪಟ್ಟು ನಾನು ಇಲ್ಲಿ ಮಾಡೀನಿ ಅಂತಂದ್ರೆ ಎಷ್ಟು ಆಗ್ತೈತೆ, ಅದು sin 30 ಡಿಗ್ರಿ ಆಗುತ್ತೆ. ಅದೇ ರೀತಿ ಇಲ್ಲಿ cos ಸ್ಕ್ವೇರ್ 15 ಡಿಗ್ರಿ ಮೈನಸ್ sin ಸ್ಕ್ವೇರ್ 15 ಡಿಗ್ರಿ ಇದು ಯಾವ್ದಕ್ಕೆ ಸಮ ಆಗಿರ್ತೈತೆ ನೋಡ್ರಿ, ಇಲ್ಲಿ cos ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ ಇದು ಯಾವ್ದಕ್ಕೆ ಸಮ ಆಗಿರ್ತೈತಿ, ಇದು cos 2 ಥೀಟಾಗೆ ಸಮ ಆಗಿದೆ. ಅಂದ್ರೆ cos ದೊಳಗೆ ಏನು ಡಿಗ್ರಿ ಐತಲ್ಲ ಅದನ್ನ 2 ಪಟ್ಟು ಮಾಡಬೇಕು. ಸೊ ಇಲ್ಲಿ cos ದೊಳಗ 15 ಡಿಗ್ರಿ ಐತಿ, ಅದನ್ನ 2 ಪಟ್ಟು ಮಾಡ್ರಿ. ಸೊ ಇಲ್ಲಿ ಏನಾಗ್ತೈತಿ, cos 30 ಡಿಗ್ರಿ ಆಗ್ತೈತಿ. ಈಗ ನಿಮ್ಗೆ ಗೊತ್ತಿರುವ ಹಾಗೆ sin ಡಿವೈಡೆಡ್ ಬೈ cos ಇದು ಯಾವ್ದಕ್ಕೆ ಸಮ ಆಗಿರ್ತೈತಿ, ಇದು tan ಗೆ ಸಮ ಆಗಿರ್ತೈತಿ. ಸೊ ಹಾಗಾಗಿ ಇದು ಏನಾಗ್ತೈತಿ, tan 30 ಡಿಗ್ರಿ ಆಗ್ತೈತಿ. tan 30 ಡಿಗ್ರಿಯ ಬೆಲೆ 1 ಡಿವೈಡೆಡ್ ಬೈ √3 ಆಗಿರ್ತೈತಿ. tan 30 ಡಿಗ್ರಿಯ ಬೆಲೆ ಅದು. ಸೊ ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. sin ಥೀಟಾ ಇದೆ ಮೈನಸ್ 2 sin ಕ್ಯೂಬ್ ಥೀಟಾ ಇದೆ ಡಿವೈಡೆಡ್ ಬೈ 2 cos ಕ್ಯೂಬ್ ಥೀಟಾ ಮೈನಸ್ cos ಥೀಟಾ ಇಲ್ಲಿ ಇದೆ. ಸೊ ಇದನ್ನು ನಾನು ಹೇಗೆ ಮಾಡಬಹುದು, ಈಗ ಇದೇನ್ ಪ್ರಶ್ನೆ ಇದೆ, ಈ ಪ್ರಶ್ನೆಯಲ್ಲಿ ನಾನು ಕಾಮನ್ ತಕ್ಕೋಬಹುದು. ಸೊ ಇಲ್ಲಿ ಸೈನ್ ಐತಿ, ಇಲ್ಲೂ ಸೈನ್ ಐತಿ. ಸೊ ಇಲ್ಲಿ ನಾನು ಸೈನ್ ಕಾಮನ್ ತಗೋತೇನೆ ಡಿವೈಡೆಡ್ ಬೈ, ಸೊ ಇಲ್ಲಿ ಥೀಟಾದೊಳಗ 1 ಅಂತ ಹೇಳ್ತೇನೆ. ಆಮೇಲೆ ಮೈನಸ್ ಐತಿ, ಮೈನಸ್ 2 sin ಸ್ಕ್ವೇರ್ ಇಲ್ಲಿ ನಾನು ಬರಿತಾ ಇದ್ದೇನೆ. ಹೌದಾ, ಒಂದು ಸೈನ್ ಇಲ್ಲಿದೆ, ಇಲ್ಲಿ 3 ಸೈನ್ ಇರೋದರಿಂದ ಇಲ್ಲಿ ಒಂದು ಸೈನ್ ಬಂತು, ಇಲ್ಲಿ ಇನ್ನೊಂದು ಸೈನ್ ಇಲ್ಲಿ ಬಂತು. ಸೊ ಡಿವೈಡೆಡ್ ಬೈ ಇದು 1 ಬಂತು. ಈಗ ಇದ್ರೊಳಗ ಕಾಸ್ ಕಾಮನ್ ಇರೋದರಿಂದ ಇಲ್ಲಿ ಕಾಸ್ ಕಾಮನ್ ತಗೋತೇನೆ. ಇಲ್ಲಿ 2 ಇದೆ, ಹೆಂಗೈತೆ ಹಂಗ ಬರಿತೇನೆ. 2 cos ಸ್ಕ್ವೇರ್ ಮೈನಸ್ 1 ನಾನು ಇಲ್ಲಿ ಬರ್ಕೋತೇನೆ. ಸೊ ಇಷ್ಟು ನಮಗೆ ಇಲ್ಲಿ ಬಂತು. ಈಗ ಹೌದಾ, ಇಷ್ಟು ಬಂದ ಮೇಲೆ ಈಗ ಇಲ್ಲಿ ನೋಡ್ರಿ, ನಿಮ್ಗೆ ಈಗಾಗಲೇ ಸೂತ್ರದೊಳಗೆ ಹಿಂದೆ ಹೇಳೀನಿ ನಾನು, cos 2 ಥೀಟಾದ ಬೆಲೆಗಳು ಯಾವ್ಯಾವು ಬರ್ತಾವು ಅಂತೇಳಿ ಹೇಳೀನಿ. cos 2 ಥೀಟಾದ ಬೆಲೆಯನ್ನ ನಾನು ಏನು ಬರ್ಕೋಬಹುದು, 1 ಮೈನಸ್ 2 sin ಸ್ಕ್ವೇರ್ ಥೀಟಾ, 1 ಮೈನಸ್ 2 sin ಸ್ಕ್ವೇರ್ ಥೀಟಾ. ಈ ಜಾಗದಲ್ಲಿ ನಾನು cos 2 ಥೀಟಾ ಬರಿಬಹುದಾ, ಈ ಜಾಗದಲ್ಲಿ ಬ್ರೆಕೆಟ್ ಒಳಗೆ ಏನೈತಲ್ಲ ಅಲ್ಲಿ ನಾನು cos 2 ಥೀಟಾ ಬರಿಬಹುದಾ. ಯಾಕಂತಂದ್ರೆ cos 2 ಥೀಟಾ ಇದು 1 ಮೈನಸ್ 2 sin ಸ್ಕ್ವೇರ್ ಥೀಟಾಗೆ ಸಮ ಆಗಿರ್ತೈತಿ. ಸೊ ಇಲ್ಲಿ ಹಿಂದೆ ನಾನು ಹೇಳೇನು ನೋಡ್ರಿ, ಇಲ್ಲಿದೆ ನೋಡ್ರಿ, cos 2 ಥೀಟಾದ ಬೆಲೆ 1 ಮೈನಸ್ 2 sin ಸ್ಕ್ವೇರ್ ಥೀಟಾ ಇದೆಯಾ ಇಲ್ಲಿ. ಸೊ ಯಾವ್ದಕ್ಕೆ ಸಮ ಐತಿ, ಇದು cos 2 ಥೀಟಾ ಬರ್ಕೋಬಹುದು ನಾನು. ಹೌದಾ, ಓಕೆ. ಅದೇ ರೀತಿ cos 2 ಥೀಟಾನ ನಾನು ಹೆಂಗ್ ಬರ್ಕೋಬಹುದು, cos 2 ಥೀಟಾವನ್ನ ನಾನು 2 cos ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಹೇಳಿ ಬರ್ಕೋಬಹುದು. ಹೌದಾ, ಇದನ್ನು ಬರ್ಕೋಬಹುದು, ಅದು ಕೂಡ ಇಲ್ಲಿ ಸೂತ್ರದೊಳಗೆ ಐತಿ. ಸೊ ಈ ಜಾಗದಲ್ಲಿಯೂ ಕೂಡ ಏನ್ ಬರ್ಕೋಬಹುದು, ಇಲ್ಲಿ ಮೇಲಿನ ಜಾಗದಲ್ಲಿ ನೋಡ್ರಿ, ಇಲ್ಲಿ ಸೈನ್ ಇದೆ, ಸೈನ್ ಬರ್ಕೊಂಡ್ವಿ. ಈ ಬ್ರೆಕೆಟ್ ಒಳಗೆ ಇದ್ದಲ್ಲಿ ನಾನು ಏನ್ ಬರ್ಕೋತೇನಿ, cos 2 ಥೀಟಾ. ಆಮೇಲೆ ಕೆಳಗೆ ಏನಿದೆ ಇಲ್ಲಿ cos ಹೆಂಗೈತೆ ಹಂಗ ಬರ್ಕೋತೇವಿ. ಕೆಳಗೆ 2 cos ಸ್ಕ್ವೇರ್ ಮೈನಸ್ 1 ಇದರದ್ದು ಬೆಲೆನೂ ಕೂಡ cos 2 ಥೀಟಾನ ಇದೆ. ಸೊ cos 2 ಥೀಟಾ ಬರ್ಕೋತೇನೆ. cos 2 ಥೀಟಾದಿಂದ cos 2 ಥೀಟಾ ಕ್ಯಾನ್ಸಲ್ ಆಯ್ತು, ಸೈನ್ ಉಳಿತು, ಇಲ್ಲಿ cos ಉಳಿತು. ಇವು ಎರಡು ಯಾವ್ದಕ್ಕೆ ಸಮ ಆಗಿರ್ತವೆ, tan ಥೀಟಾಗೆ ಸಮ ಆಗಿರ್ತವೆ. ಸೊ ಆಪ್ಷನ್ ನಂಬರ್ ಎ ಇದಕ್ಕೆ ಸರಿ ಆನ್ಸರ್. ಸೈನ್ ಡಿವೈಡೆಡ್ ಬೈ cos ಏನಾಗಿರ್ತೈತಿ, tan ಆಗಿರ್ತೈತಿ. ನೆಕ್ಸ್ಟ್ ಈ ರೀತಿ ಪ್ರಶ್ನೆಗಳನ್ನ ಬಂದಾಗ ಯಾವ ರೀತಿ ಮಾಡಬೇಕು ನಾವೀಗ. ಸೊ ಇಲ್ಲಿ cos 8 ಥೀಟಾದ ಬೆಲೆಯನ್ನ ನಾವು ಇಲ್ಲಿ ಕಂಡುಹಿಡಿಬೇಕಾಗೈತಿ. cos 8 ಥೀಟಾದ ಬೆಲೆ. ಸೊ ಈ ರೀತಿ ಬಂದಾಗ ಇಲ್ಲಿ 8ರ ಅರ್ಧ ಮಾಡ್ಬೇಕು ಮೊದಲ.
ಎಂಟರ ಅರ್ಧ ಎಷ್ಟು ಬಂತು ಇಲ್ಲಿ? ಎಂಟರ ಅರ್ಧ 4 ಬರ್ತಾ ಇದೆ. 4ರ ಅರ್ಧ ಎಷ್ಟು ಬಂತು? ರೂಟ್ ಎಲ್ಲೆಲ್ಲಿದಾವ ಅಲ್ಲೆಲ್ಲ ಅರ್ಧ ಮಾಡ್ಕೊತ ಹೋಗ್ಬೇಕು. ಇಲ್ಲಿ 2 ಬಂತು. ಈ 2ರ ಅರ್ಧ ಎಷ್ಟು ಬಂತು? 1 ಬಂತು. ಸೊ ಇದು 1 ಇರ್ತಕ್ಕಂಥದ್ದು ಇಲ್ಲಿ ಬಂತು ಇಲ್ಲಿ. ಓಕೆನಾ? 1 ಬಂತು. ಸೊ ಈಗ ಇಲ್ಲಿ 2 1 ಉಳಿದಿದೆ. ಸೊ 2 ಕಾಸ್ ಥೀಟಾ ಎಷ್ಟು ಬರ್ತೈತೆ ಇದು? 2 ಕಾಸ್ ಥೀಟಾನ ಉಳಿತಿದ್ದು. 2 ಕಾಸ್ ಥೀಟಾ ಉಳಿತು. 2 ಇಲ್ಲಿ 2 ಇದೆ ಅಲ್ಲ, ಇಲ್ಲಿ 1 ಆನ್ಸರ್ ಬಂತು. 1ಅನ್ನ 2ಕ್ಕೆ ನಾವು ಗುಣಾಕಾರ ಮಾಡಿದ್ವಿ ಅಂತಂದ್ರೆ 2 ಬರ್ತಾ ಇದೆ. ಸೊ ಇಲ್ಲಿ 2 ಕಾಸ್ ಥೀಟಾ ಉಳಿತೈತಿ. ಇಲ್ಲಿ 2 ಕಾಸ್ ಥೀಟಾ ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ 2 tan ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದರದ ಬೆಲೆ ಎಷ್ಟು ಅಂತ ಕೇಳ್ಯಾರೆ. ಸೊ ಇಲ್ಲಿ 2 tan ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದು ಯಾವುದಕ್ಕೆ ಸಮ ಆಗಿರ್ತೈತಿ? ಸೈನ್ 2 ಥೀಟಾಗೆ ಇದು ಸಮ ಆಗಿರ್ತೈತಿ. ಈಗಾಗಲೇ ಸೂತ್ರದೊಳಗೆ ಏನಿಲ್ಲ, ಅದು ಯಾವುದಕ್ಕೆ ಸಮ ಆಗಿರ್ತೈತಿ? ಸೈನ್ 2 ಥೀಟಾಗೆ ಸಮ ಆಗಿರ್ತೈತಿ. ಸೈನ್ 2 ಥೀಟಾಗೆ ಸಮ ಆಗಿರ್ತೈತಿ. ಸೈನ್ 2 ಥೀಟಾ ಇದಕ್ಕೆ ಸರಿ ಆನ್ಸರ್. ಓಕೆ. ದ ವ್ಯಾಲ್ಯೂ ಆಫ್ ಸೈನ್ 4 ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ 4 ಥೀಟಾ ಇದರ ಬೆಲೆ ಎಷ್ಟು ಅಂತ ಇಲ್ಲಿ ಕೇಳ್ಯಾರೆ. ಸೊ ಈಗಾಗಲೇ ನಿಮ್ಗೆ ಸೂತ್ರಗಳು ಗೊತ್ತಿದಾವೆ. ಸೈನ್ 2 ಥೀಟಾ ಇರುವಂತದ್ದು ಯಾವುದಕ್ಕೆ ಸಮ ಇರ್ತೈತೆ? ಇದು ಸೈನ್ 2 ಥೀಟಾ ಇಸ್ ಈಕ್ವಲ್ ಟು ಏನಾಗಿರ್ತೈತಿ? 2 ಸೈನ್ ಥೀಟಾ ಕಾಸ್ ಥೀಟಾಗೆ ಸಮ ಆಗಿರ್ತೈತಿ. ನೆಕ್ಸ್ಟ್ ಸೈನ್ 4 ಥೀಟಾ ಬಂತು ಅಂತಂದ್ರೆ ಏನಾಗ್ತೈತಿ? 2 ಸೈನ್ ಥೀಟಾ ಕಾಸ್ 2 ಥೀಟಾ ಆಗಿರ್ತೈತಿ. ಅದೇ ರೀತಿ ಸೈನ್ 6 ಥೀಟಾ ಬಂತು ಅಂತಂದ್ರೆ 3 ಸೈನ್ ಥೀಟಾ ಆಮೇಲೆ ಕಾಸ್ 3 ಥೀಟಾಗೆ ಇದು ಸಮ ಆಗಿರ್ತೈತಿ. ಈಗ ಇಲ್ಲಿ ಸೈನ್ 4 ಥೀಟಾ ಇದೆ. ಸೈನ್ 4 ಥೀಟಾವನ್ನ ನಾನು ಏನ್ ಮಾಡ್ತೇನೆ? ಇಲ್ಲಿ ಬರ್ಕೋತೇನೆ. ಸೈನ್ 2 ಥೀಟಾ ಇದ್ದದ್ದು 2 ಸೈನ್ 2 ಥೀಟಾ ಕಾಸ್ 2 ಥೀಟಾದೊಳಗೆ ನಾನು ಇದನ್ನು ಬರ್ಕೊಂಡೆ. ಓಕೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೋತೇನೆ? ನಾನು ಡಿವೈಡೆಡ್ ಮಾಡ್ಕೋತೇನೆ. 1 ಮೈನಸ್ ಕಾಸ್ 4 ಥೀಟಾ 1 ಮೈನಸ್ ಕಾಸ್ 2 ಥೀಟಾ ಇದು ಯಾವುದಕ್ಕೆ ಸಮ ಆಗಿರ್ತೈತಿ? 2 ಸೈನ್ ಸ್ಕ್ವೇರ್ ಥೀಟಾಗೆ ಇದು ಸಮ ಆಗಿರ್ತೈತಿ. 2 ಸೈನ್ ಸ್ಕ್ವೇರ್ ಥೀಟಾ. ಸೊ 2 ಸೈನ್ ಸ್ಕ್ವೇರ್ ಥೀಟಾ. ಸೊ 2 ಸೈನ್ ಸ್ಕ್ವೇರ್ ಥೀಟಾವನ್ನು ನಾನು ಯಾವ ರೀತಿ ಬರ್ಕೋಬಹುದು? ಇದು ಇಲ್ಲಿ 2 ಥೀಟಾ ಇದ್ದಾಗ 2 ಸೈನ್ ಸ್ಕ್ವೇರ್ ಥೀಟಾ ಆಯ್ತು. ಒಂದು ವೇಳೆ ಇಲ್ಲಿ 1 ಮೈನಸ್ ಕಾಸ್ 4 ಥೀಟಾ ಇರ್ತಿತ್ತು ಅಂತಂದ್ರೆ ಏನಾಗ್ತಿತ್ತು? 2 ಸೈನ್ 2 ಥೀಟಾ ಆಗ್ತಿತ್ತು. ಸೊ ಇದನ್ನ ನಾನು ಈಗ ಇಲ್ಲಿ ಏನ್ ಬರ್ಕೋಬೇಕು? ಇಲ್ಲಿ 4 ಥೀಟಾ ಇದೆ ಅಲ್ಲ, 4 ಥೀಟಾವನ್ನ ಏನ್ ಮಾಡ್ಕೋತೇನೆ ನಾನು? ಇಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ, ಅದು 2 ಸೈನ್ ಸ್ಕ್ವೇರ್ ಥೀಟಾ. ಸೊ ಇದನ್ನ ನಾನು ಎರಡು ಆಗಿ ಹೊಡ್ಕೋತೇನೆ ನಾನು. 2 ಸೈನ್ 2 ಥೀಟಾ ಇಂಟು ಸೈನ್ 2 ಥೀಟಾ. ಇದು ಆಕ್ಚುಲಿ ಸ್ಕ್ವೇರ್ ಇದೆ ಇದು. ಸೊ ಸ್ಕ್ವೇರ್ ಇದ್ದದ್ದನ್ನು ನಾನು ಏನ್ ಮಾಡಿದೆ? ಇಲ್ಲಿ ಬರ್ಕೊಂಡೆ. ಸೊ ಸ್ಕ್ವೇರ್ ಇದ್ದದ್ದನ್ನ 2 ಸಲ ಇದನ್ನ ಹೊಡ್ಕೊಂಡೆ. ಸೊ ಸೈನ್ 2 ಥೀಟಾ ಸೈನ್ 2 ಥೀಟಾ 2 ಸಲ ನಾನು ಇಲ್ಲಿ ಇವುಗಳನ್ನ ಬರ್ಕೊಂಡೆ. ಸೊ ಈಗ ಇಲ್ಲಿ ಕಡ್ತಾ ಹೊಳಿರಿ. ಸೈನ್ 2 ಥೀಟಾ ಹೋಗುತ್ತೆ. ಉಳಿತೈತಿ ಎಷ್ಟು ಇಲ್ಲಿಗ? ಕಾಸ್ 2 ಥೀಟಾ ಆಮೇಲೆ ಈ 2 ಕ್ಯಾನ್ಸಲ್ ಆಗ್ತೈತಿ. ಡಿವೈಡೆಡ್ ಬೈ ಎಷ್ಟು ಉಳಿತೈತಿ? ಇಲ್ಲಿ ಸೈನ್ 2 ಥೀಟಾ ಉಳಿತೈತಿ. ಸೊ ಇದು ಯಾವುದಕ್ಕೆ ಸಮ ಆಗಿರ್ತೈತಿ? ಕಾಟ್ 2 ಥೀಟಾಗೆ ಇದು ಸಮ ಆಗಿರ್ತೈತಿ. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ, ಕಾಸ್ ಸ್ಕ್ವೇರ್ 15 ಡಿಗ್ರಿಯ ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ ಇಲ್ಲಿ ನಾವು. ಸೊ ಕಾಸ್ ಸ್ಕ್ವೇರ್ 15 ಡಿಗ್ರಿ. ಕಾಸ್ ಅಂತಂದ್ರನ ಏನ್ ಹೇಳ್ರಿ ನೋಡೋಣ. ಕಾಸ್ ಅಂದ್ರೆ ಏನಾಗಿರ್ತೈತಿ? ಬೇಸ್ ಡಿವೈಡೆಡ್ ಬೈ ಎಚ್ ಆಗಿರ್ತೈತಿ. ಬಿ ಡಿವೈಡೆಡ್ ಬೈ ಎಚ್. ಸೊ ಈಗ ಇಲ್ಲಿ
ಬಿ ಯಾವುದು ಆಮೇಲೆ ಎಚ್ ಎಷ್ಟು ಅನ್ನೋದನ್ನ ಕಂಡುಹಿಡಬೇಕು. ಬಿ ಡಿವೈಡೆಡ್ ಬೈ ಎಚ್. ಸೊ ಇಲ್ಲಿ 15 ಡಿಗ್ರಿಯ ಒಂದು ಫಾರ್ಮುಲಾ, ಒಂದು ಟ್ರಯಾಂಗಲ್ ನಿಮಗೆ ಗೊತ್ತಿರಬೇಕು. ಸೊ ಇದು 15 ಆಗಿತ್ತು ಅಂತಂದ್ರೆ ಇದು ಎಷ್ಟಾಗಿರ್ತೈತಿ 75, ಆಮೇಲೆ ಇದು 90 ಡಿಗ್ರಿ ಇಲ್ಲಿ ಆಗಿರ್ತೈತಿ. ಸೊ 15 ಡಿಗ್ರಿಯ ಮುಂದಿರುವಂತಹ ಒಂದು ಲೆಂತ್ √3 - 1 ಆಗಿರ್ತೈತಿ. ಆಮೇಲೆ ಬೇಸ್ 3 + 1 ಆಗಿರ್ತೈತಿ ರೂಟ್, ಆಮೇಲೆ ಇದು 2√2 ಇಲ್ಲಿ ಆಗಿರ್ತೈತಿ. ಈಗ ಇಲ್ಲಿ ಬೇಸ್ ಎಷ್ಟೈತಿ √3 + 1 ಇದೆ. ಇದರದ ಸ್ಕ್ವೇರ್ ಅನ್ನ ಮಾಡಬೇಕಾಗುತ್ತೆ ನಾವು, ಯಾಕಂದ್ರೆ ಕಾಸ್ ಸ್ಕ್ವೇರ್ ಕೊಟ್ಟಾರ ಅವರು. ಆಮೇಲೆ ನೆಕ್ಸ್ಟ್ ಹೈಪೋಟೇನಿಯಸ್ ಎಷ್ಟೈತಿ 2√2 ಇದೆ. ಇದನ್ನ ನಾವು ಸ್ಕ್ವೇರ್ ಮಾಡಬೇಕಾಗುತ್ತೆ. ಇದನ್ನ ಸ್ಕ್ವೇರ್ ಮಾಡಿದಾಗ ಎಷ್ಟು ಬರ್ತಾ ಇದೆ, ಇದು 3 + 1 a ಇಂಟು ಬಿ, a² + b², ಅದು a² + b² ಪ್ಲಸ್ 2ab ಅನ್ನ ಕೂಡಿಸಿದ್ರೆ √3 ಬರ್ತಾ ಇದೆ. ಕೆಳಗೆ ಇದನ್ನ ನಾವು ಗುಣಿಸಿದ್ವಿ ಅಂತಂದ್ರೆ ಎಷ್ಟು ಬರ್ತಾ ಇದೆ, 2 4 4 ಹೊರಗೆ ಹೋತು ಅಂತಂದ್ರೆ 8 ಬರ್ತಾ ಇದೆ. ಇದು 2√2 ಅನ್ನ ನಾವು ಸ್ಕ್ವೇರ್ ಮಾಡಿದಾಗ 8 ಆನ್ಸರ್ ಬರ್ತೈತಿ, ಹೌದಾ. 2√2 ಇದು ಎಲ್ಲ ಬೇಸಿಕ್ ನಿಮಗೆ ಗೊತ್ತಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಕಡ್ತಾ ಹೊಡೆದ್ರೆ ಎಷ್ಟೆಷ್ಟು ಬರ್ತೈತಿ ನೋಡ್ರಿ. ಇಲ್ಲಿ ಇದು 4 + 2√3 ಡಿವೈಡೆಡ್ ಬೈ 8 ಬರ್ತಾ ಇದೆ. 2 2 4 2 4 8 ಬಂತು. ಸೊ 2 + √3 ಡಿವೈಡೆಡ್ ಬೈ 4 ಇದಕ್ಕೆ ಆನ್ಸರ್ ಇಲ್ಲಿ ಬರ್ತಾ ಇದೆ. ಸೊ 2 + √3 ಡಿವೈಡೆಡ್ ಬೈ 4 ಇದರ ಆನ್ಸರ್ ಆಪ್ಷನ್ ನಂಬರ್ 2 ಇದೆ. ಸೊ ಇದನ್ನ ನಾವು ಬೇರೆ ರೀತಿಯಲ್ಲಿ ಇನ್ನೊಂದು ವೇದೊಳಗೂ ಕೂಡ ಮಾಡಬಹುದು. ಒಂದು ವೇಳೆ ಇಲ್ಲಿ ಕಾಸ್ ಸ್ಕ್ವೇರ್ 15 ಡಿಗ್ರಿ ಕೊಡ್ಲಿಲ್ಲ, ಬೇರೆ ಯಾವುದೇ ಒಂದು ನಮ್ಗೆ ವ್ಯಾಲ್ಯೂಸ್ಗಳನ್ನ ಕೊಟ್ಟರು ಅಂತಂದ್ರೆ ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು. ಸೊ ಅದನ್ನ ಹೆಂಗ್ ಮಾಡ್ತೀವಿ ನಾವು, ಕಾಸ್ 2θ ಇದು ಯಾವ್ದಕ್ಕೆ ಸಮ ಆಗಿರ್ತೈತಿ 2 cos² θ - 1ಗೆ ಸಮ ಆಗಿರ್ತೈತಿ. ಸೊ -1 ಅನ್ನ ಆಚೆ ಕಡೆ ಕಳಿಸ್ರಿ, ಆಮೇಲೆ 2 ಅನ್ನ ಈಚೆ ಕಡೆ ಕಳಿಸಿದ್ವಿ ಅಂದ್ರೆ ಎಷ್ಟಾಗ್ತೈತಿ, ಇದು 1 + cos 2θ ಡಿವೈಡೆಡ್ ಬೈ 2 = cos² θ ಗೆ ಇದು ಏನಾಗ್ತೈತಿ ಸಮ ಆಗ್ತೈತಿ. ಸೊ ಇಲ್ಲಿ ಒಂದ್ ಹೆಂಗೈತೆ ಹಂಗ ಬರೀರಿ. cos 2θ ಇದೆ, cos 2θ ಅಂದ್ರೆ ಥೀಟಾವನ್ನ ಡಬಲ್ ಮಾಡಬೇಕು. ಇಲ್ಲಿ ಥೀಟಾ ಬೆಲೆ 15 ಇದೆ, ಅದನ್ನ ಡಬಲ್ ಮಾಡಿದ್ವಿ ಅಂತಂದ್ರೆ 13 ಡಿಗ್ರಿ ಆಗ್ತೈತಿ, ಡಿವೈಡೆಡ್ ಬೈ 2 ಆಗ್ತೈತಿ. ಸೊ ಇದನ್ನ ನಾನು ಕೂಡಿಸಿದಾಗ ಎಷ್ಟಾಗ್ತೈತಿ ನೋಡ್ರಿ. ಇಲ್ಲಿ 1 + cos 13 ಡಿಗ್ರಿ, ಇದು cos 30 ಡಿಗ್ರಿ. cos 30 ಡಿಗ್ರಿಯ ಬೆಲೆ √3 ಡಿವೈಡೆಡ್ ಬೈ 2 ಆಗಿರ್ತೈತಿ. ಕೆಳಗೆ 2 ಐತಿ. ಸೊ ಈ 2ರಿಂದ 2ಗಳನ್ನ ಗುಣಿಸಿದ್ವಿ ಅಂತಂದ್ರೆ ಎಷ್ಟು ಬರ್ತೈತಿ, ಇಲ್ಲಿ 4 ಬಂತು. ಮೇಲೆ ಎಷ್ಟು ಬಂತು, 2 1 2 + √3 ನಮ್ಗ ಇಲ್ಲಿ ಆನ್ಸರ್ ಬರ್ತಾ ಇದೆ. 2 + √3 ಡಿವೈಡೆಡ್ ಬೈ 4 ಇದಕ್ಕೆ ಸರಿ ಆನ್ಸರ್. ಕೋಸೆಕ್ 15 ಮತ್ತು ಸೆಕ್ 15 ಡಿಗ್ರಿಯ ಬೆಲೆಯನ್ನ ಇಲ್ಲಿ ಕಂಡುಹಿಡಿಬೇಕಾಗೈತಿ. ಕೋಸೆಕ್ ಥೀಟಾ ಇದು ಯಾವ್ದಕ್ಕೆ ಸಮ ಆಗಿರ್ತೈತಿ 1 ಡಿವೈಡೆಡ್ ಬೈ sin 15 ಡಿಗ್ರಿಗೆ ಇದು ಸಮ ಆಗಿರ್ತೈತಿ. ಅದೇ ರೀತಿ ಸೆಕ್ ಥೀಟಾ ಇದು ಏನಾಗಿರ್ತೈತಿ 1 ಡಿವೈಡೆಡ್ ಬೈ cos 15 ಡಿಗ್ರಿಗೆ ಇದು ಸಮ ಆಗಿರ್ತೈತಿ. ಸೊ ಈಗ ಇಲ್ಲಿ ನಾ ಏನ್ ಮಾಡ್ತೇನೆ, ಕೋಸೆಕ್ 15 ಡಿಗ್ರಿ ಏನೈತಲ್ಲ ಅದನ್ನ ನಾನು 1 ಡಿವೈಡೆಡ್ ಬೈ sin 15 ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋತೀನಿ. ಅದೇ ರೀತಿ ಸೆಕ್ 15 ಡಿಗ್ರಿ ಇದ್ದದ್ದು 1 ಡಿವೈಡೆಡ್ ಬೈ cos 15 ಡಿಗ್ರಿಗೆ ನಾನು ಕನ್ವರ್ಟ್ ಮಾಡ್ತೇನೆ. ಇವು ಎರಡುಗಳನ್ನ ಏನ್ ಮಾಡೋಣ, ನಾವು 2ರಿಂದ ಗುಣಾಕಾರ ಮತ್ತು ಭಾಗಾಕಾರ ಮಾಡೋಣ. 2ರಿಂದ ಗುಣಿಸಿದ್ವಿ ಅಂತಂದ್ರ ಏನಾಗ್ತೈತಿ ನೋಡ್ರಿ, ಮೇಲೆ ಎಷ್ಟು ಬಂತು, ಇಲ್ಲಿ 2 ಬಂತು. 2ರಿಂದ ಗುಣಾಕಾರ ಮಾಡಿದ್ವಿ ಅಂದ್ರೆ ಡಿವೈಡೆಡ್ ಬೈ ಇವು ಎರಡುಗಳನ್ನ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತೈತಿ, ಇಲ್ಲಿ 30 ಡಿಗ್ರಿ ಬರ್ತಾ ಇದೆ, ಹೌದಾ. sin 30 ಡಿಗ್ರಿ ಇಲ್ಲಿ ಬರ್ತಾ ಇದೆ, sin 30 ಡಿಗ್ರಿ ಬರ್ತಾ ಇದೆ, sin 30 ಡಿಗ್ರಿ. ಸೊ ಇಲ್ಲಿ ಮೇಲೆ 2 ಐತಿ, sin 30 ಡಿಗ್ರಿಯ ಬೆಲೆ 1 ಡಿವೈಡೆಡ್ ಬೈ 2 ಇದೆ. ಸೊ 2 ಮೇಲೆ ಹೋತು ಅಂತಂದ್ರೆ ಗುಣಾಕಾರ ಆಗ್ತೈತಿ. ಆನ್ಸರ್ 4 ಬರ್ತಾ ಇದೆ. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. What is the value of expression 100 bracket sin 15 degree cos 15 ಡಿಗ್ರಿಗೆ ಬೆಲೆಯನ್ನ ಕಂಡುಹಿಡಬೇಕು. 100 ಹೆಂಗೈತೆ ಹಂಗ ಬರೀರಿ, ಗುಣಾಕಾರ ಹಾಕ್ರಿ. ಇವು ಎರಡುಗಳನ್ನ 2ರಿಂದ ಗುಣಾಕಾರ ಭಾಗಾಕಾರ ಮಾಡೋಣ. sin 15 ಡಿಗ್ರಿ ಐತಿ, ಆಮೇಲೆ ನೆಕ್ಸ್ಟ್ ಏನೈತಿ cos 15 ಡಿಗ್ರಿ ಇಲ್ಲಿ ಇದೆ.
ಸೊ 2 1 2 2 50 ಬರ್ತಾ ಇದೆ. ಸೊ ಇಲ್ಲಿ 50 ಹೋತು, 50 ಗುಂಡ್ಲೆ ಸೊ ಇದನ್ನ ಅಷ್ಟ ನೋಡ್ರಿ. ಇಲ್ಲಿ 2 ಇಂಟು ಇಲ್ಲಿದೆ ಅಲ್ಲ, ಇದು ಬ್ರಾಕೆಟ್ ಒಳಗೆ 2 ಇಂಟು ಸೈನ್ 15 ಡಿಗ್ರಿ ಆಮೇಲೆ ಕಾಸ್ 15 ಡಿಗ್ರಿ. ಇದು ಯಾವುದಕ್ಕೆ ಸಮ ಆಗಿರ್ತೈತಿ? ಇದು ಸೈನ್ 30 ಡಿಗ್ರಿಗೆ ಸಮ ಆಗ್ತೈತಿ, ಹೌದಾ? ಅಂದರೆ ಯಾವ್ದಾದ್ರು ಡಬಲ್ ಮಾಡಬೇಕು. ಸೊ ಇದನ್ನು ನಾನು ಹೆಂಗೆ ಬರ್ಕೋತೀನಿ? ಇಲ್ಲಿ ಸೈನ್ 30 ಡಿಗ್ರಿ ಅಂತ ಇಲ್ಲಿ ಬರ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಎಷ್ಟು ಬಂತು? ಇಲ್ಲಿ 50 ಗುಂಡ್ಲೆ ಸೈನ್ 30 ಡಿಗ್ರಿಯ ಬೆಲೆ 1/2 ಇರ್ತೈತಿ. 2 1 2 25. ಸೊ ಇದರ ಆನ್ಸರ್ ಎಷ್ಟು ಬರ್ತಾ ಇದೆ? ಇಲ್ಲಿ 25 ಡಿಗ್ರಿ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ ಕೆಲವೊಂದಿಷ್ಟು 3θ ಮೇಲೆ ಕೆಲವೊಂದಿಷ್ಟು ಫಾರ್ಮುಲಾಸ್ಗಳದಾವ, ಫಂಕ್ಷನ್ಸ್ಗಳದಾವ. ಇವು ಕೂಡ ನಿಮಗೆ ಗೊತ್ತಿರಬೇಕು.